ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಪರಿಕಲ್ಪನವಾಗಿ ಇವತ್ತಿನ ಅಂಶ ಏನಂದ್ರೆ ಪತ್ರಿಜಿ ಐದು ಬೆರಗಳ ಬೆರಳುಗಳ ಪರಿಕಲ್ಪನೆ. ಅಂದ್ರೆ ಐದು ಬೆರಳಲ್ಲಿ ಐದು ಐದು ಬೆರಳುಗಳು ಏನಿದೆಯೋ ಅದರಿಂದ ಏನೇನು ಅಂಶಗಳಿದೆ, ಯಾವ ಥರ ಈ ಈ ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನನು ಯಾವ ಥರ ಅರ್ಥ ಮಾಡ್ಕೋಬೇಕು, ಈ ಐದು ಬೆರಳುಗಳ ಪರಿಕಲ್ಪನಾ ಪತ್ರಿಜಿ ಐದು ಬೆರಳುಗಳ ಪರಿಕಲ್ಪನಾ ಅನ್ನೋದು ಪೂರ್ತಿ ಕೂಲಂಕಷವಾಗಿ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ನಾವು ಈಗಾಗಲೇ ಇಂದಿನ ಕ್ಲಾಸಲ್ಲಿ, ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ತಿಳ್ಕೊತಾ ಬಂದಿದ್ದೀವಿ. ನಮ್ಮ ಪ್ರಕೃತಿಯಲ್ಲಿ ಐದು ಬೆರಳಿಗೆ ಇರುವಂತ ಒಂದು ಅತ್ಯದ್ಭುತ ಸಂಬಂಧ ಏನು ಅಂತ ನಾವು ಈಗಾಗಲೇ ಗೊತ್ತಾಗಿರ್ತದೆ ಪ್ರತಿಯೊಬ್ಬರಿಗೂ ಸ್ನೇಹಿತರೆ. ಇವತ್ತಿನ ಆಧ್ಯಾತ್ಮಿಕ ವಿಜ್ಞಾನಕ್ಕೂ ಮತ್ತೆ ಈ ಪ್ರಕೃತಿಯ ಐದು ಬೆರಳುಗಳ ಪರಿಕಲ್ಪನಕ್ಕೂ ಏನು ಸಂಬಂಧ ಇದೆ ಅದು ಸ್ವಲ್ಪ ತಿಳ್ಕೊಂಡು ಅದಾದ್ಮೇಲೆ ಐದು ಬೆರಳುಗಳಲ್ಲಿ ನಮ್ಮ ಇಡೀ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ ಏನಿದೆಯೋ ಪೂರ್ತಿ ತಿಳ್ಕೊಂಡಕ್ಕೆ, ಕುಲಕೋಶ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಈಗ ಈ ಪ್ರಕೃತಿಯಲ್ಲಿ ಐದು ಬೆರಳುಗಳು ಅಂದ್ರೆ ಪಂಚಭೂತಗಳು ಈಗಾಗಲೇ ನಮ್ಗೆ ಗೊತ್ತು. ನಮ್ಮ ಮುದ್ರ, ಪ್ರತಿ ಮುದ್ರನು ಐದು ಬೆರಳಲ್ಲೇ ಮುದ್ರ ಮಾಡ್ತೀವಿ. ಹಸ್ತದಲ್ಲಿ ಐದು ಬೆರಳು ಸಹಾಯ ತಗೊಂಡು ನಾವು ಈ ಪ್ರತಿಯೊಂದು ಮುದ್ರನು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆ ಮುದ್ರದಲ್ಲಿ ಏನಿರುತ್ತೆ, ಐದು ಬೆರಳಲ್ಲಿ ಏನಿದೆ, ಹಸ್ತದಲ್ಲಿ ಏನಿದೆ ಅಂತಂದ್ರೆ ಪಂಚಭೂತಗಳಿದೆ. ಏನಿದೆ? ಪಂಚಭೂತಗಳು. ಎಷ್ಟು? ಐದು ಪಂಚಭೂತಗಳಲ್ಲಿ ಈಗಾಗಲೇ ಗೊತ್ತು, ನಮ್ಗೆಲ್ಲರೂ ಗೊತ್ತಿರೋಂಥದ್ದು ಇದು ಅಗ್ನಿ ಅಂಶ, ಮತ್ತೆ ಇದು ವಾಯು ಅಂಶ, ಇದು ಆಕಾಶ ತತ್ವ, ಇದು ಪೃಥ್ವಿ ತತ್ವ, ನೀರು ತತ್ವ. ಪೃಥ್ವಿ ಅಂದ್ರೆ ಭೂಮಿ, ಇದು ನೀರು ಅಂದ್ರೆ ವಾಟರ್ ಎಲಿಮೆಂಟ್ ಅಂತ ಈ ಐದು ಬೆರಳಲ್ಲಿ ಐದು ತತ್ವಗಳಿದೆ. ಆಯ್ತಾ? ಈ ಐದು ತತ್ವಗಳು ಏನು ಮಾಡುತ್ತೆ ಅಂದ್ರೆ, ಐದು ತತ್ವಗಳಿಂದ ನಾವು ತಿಳ್ಕೊಬೇಕಾಗಿರೋದು ಇಡೀ ನಮ್ಮ ದೇಹದಲ್ಲಿ ಯಾವುದೇ ಈ ಪಂಚಭೂತಗಳು ಹೆಚ್ಚು ಕಮ್ಮಿ ಆಗುವಾಗ, ಅಂದ್ರೆ ಯಾವುದೇ ಪಂಚಭೂತಗಳಲ್ಲಿ ಅಸಮೂಲತ ಅನ್ನೋದು ಯಾವಾಗ ಉಂಟಾಗತ್ತೋ ಖಂಡಿತವಾಗಿ ನಮ್ಗೆ ದೇಹಕ್ಕೆ ಅನಾರೋಗ್ಯ ಬರುತ್ತೆ. ಇದಾಗಲೇ ನಮ್ಗೆ ಇದು ಗೊತ್ತಿರೋ ವಿಷಯ. ಈ ದೇಹಕ್ಕೆ ಬರುವಂತ ಈ ಅನಾರೋಗ್ಯ ಸರಿಪಡಿಸ್ಕೋಬೇಕಂದ್ರೆ ಈ ಅಸಮತೋಲ್ಯತೆ ಅನ್ನೋದು ನಾವು ಸರಿಪಡಿಸ್ಕೋಬೇಕು. ಮೊದಲನೇದಾಗಿ ಅಸಮತೋಲ್ಯತೆಯನ್ನು ಸರಿಪಡಿಸ್ಕೋಬೇಕು. ಯಾವಾಗ ಸರಿಪಡಿಸ್ಕೊಂತೀವೋ ಖಂಡಿತವಾಗಿ ಏನಾಗತ್ತೆ, ನಮ್ಗೆ ಆರೋಗ್ಯ ಅನ್ನೋದು ಖಂಡಿತವಾಗಿ ಕಡ್ಡಾಯವಾಗಿ ಸರಿಯಾಗತ್ತೆ, ಮತ್ತೆ ಅನಾರೋಗ್ಯ ಹೊಟ್ಟೋಗುತ್ತೆ, ಪೂರ್ತಿ ಆರೋಗ್ಯವಂತರು ಆಗ್ತೀವಿ. ಈ ಪಂಚಭೂತಗಳನ್ನು ಸರಿಪಡಿಸ್ಕೊಳ್ಳುವಂತ ಈ ವಿಧಾನದಲ್ಲಿ ವಾತ ಪಿತ್ತ ಕಫ ಅನ್ನೋದು ಸರಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಪ್ರತಿ ಮುದ್ರಕ್ಕೆ ಎಷ್ಟೋ ಪ್ರಾಧಾನ್ಯತೆ ಇದೆ. ಪ್ರತಿ ಮುದ್ರದಿಂದ ನಾವು ಎಷ್ಟೋ ಆರೋಗ್ಯವಂತ ಇರ್ತೀವಿ, ಪ್ರತಿ ಅನಾರೋಗ್ಯನೂ ತೆಗೆದಾಕ್ತಿವಿ. ಅದಕ್ಕೋಸ್ಕರ ಈ ಮುದ್ರ ಅನ್ನೋದು, ಈ ಹಸ್ತದಲ್ಲಿರುವಂತ ಈ ಪಂಚಭೂತಗಳು ಅಷ್ಟು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರನೇ ಈ ಮುದ್ರಾ ಥೆರಪಿನೂ ಒಂದು ಪ್ರಸಿದ್ಧವಾದ ಈ ಆಯುರ್ವೇದದಲ್ಲಿ ಒಂದು ದೊಡ್ಡ ವಿಜ್ಞಾನ ಆಗಿದೆ. ಅದನ್ನು ಪ್ರತಿ ದಿವಸ ನಾವು ಅವಲಂಬಿಸಿಕೊಂಡು, ಪ್ರತಿ ದಿವಸ ನಾವು ಒಂದೊಂದು ಮುದ್ರ ತಿಳ್ಕೊಂಡು ನಾವು ನಮ್ಮ ಈ ತರಗತಿಗಳನ್ನು ನಿರ್ವಹಿಸ್ತಾ ಇದ್ದೀವಿ ಸ್ನೇಹಿತರೆ. ಈಗ ಇದಕ್ಕೂ ಮತ್ತೆ ನಮ್ಮ ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಏನು ಸಂಬಂಧ ಅಂದ್ರೆ, ಪತ್ರಿಜಿ ಅವರು ಏನ್ ಮಾಡಿದ್ರು, ಈ ಇಡೀ ಆತ್ಮವಿಜ್ಞಾನವನ್ನು ಒಂದು ಐದು ಬೆರಳಲ್ಲಿ ಅದು ಪೂರ್ತಿ ಕೂಲಂಕಷವಾಗಿ ತಿಳಿಸ್ಕೊಟ್ಟಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ನಾವು ಒಂದೊಂದು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಆಧ್ಯಾತ್ಮ ವಿಜ್ಞಾನ ಅಂದ್ರೆ ಏನು ಅಂದ್ರೆ, ಆಧ್ಯಾತ್ಮ ವಿಜ್ಞಾನ, ಆತ್ಮವಿಜ್ಞಾನ ಅಂದ್ರೆ ಏನು ಅಂತಂದ್ರೆ, ಇಷ್ಟು ದಿವಸ ನಾವು ಒಂದೊಂದು ದಿವಸ ಒಂದೊಂದು ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಪರಿಕಲ್ಪನಾ ತಿಳ್ಕೊಂತ ಬರ್ತಾ ಇದೀವಿ. ಅಂದ್ರೆ ಆಧ್ಯಾತ್ಮ ಅಂದ್ರೆ ಆದಿ ಪ್ಲಸ್ ಆತ್ಮ. ಅಂದ್ರೆ ಮೊದಲನೇದಾಗಿ ನಮ್ಮ ಹುಟ್ಟುಕಕ್ಕೂ ಏನು ಕಾರಣ ಇದೆ, ನಮ್ಮ ಹುಟ್ಟುಕ ಕಾರಣ ಒಂದೇ ಒಂದು, ಅದು ಆತ್ಮ ಅಂದ್ರೆ ನಮ್ಮ ಸೋಲ್ ಕಾನ್ಶಿಯಸ್ ಅಂತ ಹೇಳ್ತೀವಿ ಅಲ್ವಾ. ಈ ಆತ್ಮ ಅನ್ನೋದು ನಮ್ಮ ಹುಟ್ಟುಕ ಕಾರಣ ಆಗಿದೆ. ಈ ಆತ್ಮದ ಬಗ್ಗೆ ತಿಳುವಳಿಕೆ ಇಟ್ಕೋಬೇಕು, ಮತ್ತೆ ಆತ್ಮದ ಬಗ್ಗೆ ಅರಿವು ಇಟ್ಕೋಬೇಕು. ಯಾವಾಗಲೂ ನಮ್ಮ ಜೀವನ ಕೊನಸಾಗಿಸ್ತಾ ಇದ್ವಿ ಅಂದ್ರೆ ನಮ್ಮ ಆತ್ಮ ಜೊತೆಗೆ ಇರಬೇಕು. ನಮ್ಮ ಆತ್ಮ ಜೊತೆಗೆ ಆತ್ಮ ಸಂಬಂಧಿತ ಯಾವಾಗ ಆ ವಿಜ್ಞಾನ, ಆ ಅರಿವಿರುತ್ತೋ ಖಂಡಿತವಾಗಿ ನಮ್ಗೆ ಆತ್ಮ ವಿಜ್ಞಾನ ಅನ್ನೋದು ಖಂಡಿತವಾಗಿ ನಮ್ಗೆ ಸ್ವೀಕರಿಸ್ತೀವಿ, ಆತ್ಮ ವಿಜ್ಞಾನ ನಾವು ಹೊಂದುತ್ತೀವಿ. ಈ ಆತ್ಮ ವಿಜ್ಞಾನವನ್ನು ಪ್ರತಿ ದಿವಸ ನಾವು ಹೊಂದಬೇಕಾಗತ್ತೆ, ಪ್ರತಿ ದಿವಸನೂ ಅಭ್ಯಾಸ ಮಾಡಬೇಕಾಗತ್ತೆ. ಆತ್ಮ ವಿಜ್ಞಾನ, ಈ ಸ್ಪಿರಿಚುವಲ್ ವಿಸ್ಡಮ್ ಅನ್ನೋದು ಸ್ವಾಧ್ಯಾಯದಿಂದ ಪಡಿತೀವಿ, ಸಜ್ಜನ ಸಾಂಗತ್ಯದಿಂದ ಪಡಿತೀವಿ, ಮತ್ತೆ ಅದ್ರ ಜೊತೆಗೆ ಆಧ್ಯಾತ್ಮಿಕ ಅಭ್ಯಾಸನೂ ಇರ್ಬೇಕು ಸ್ನೇಹಿತರೆ. ಆಧ್ಯಾತ್ಮಿಕ ಅಭ್ಯಾಸ ಅಂದ್ರೆ ಧ್ಯಾನ, ಮೆಡಿಟೇಷನ್.
ಇದು ಪ್ರತಿ ದಿವಸ ನಾವು ಮಾಡ್ತಾ ಹೋದ್ರೆ ನಮ್ಗೆ ಎಷ್ಟೋ ಶಕ್ತಿ ಸಿಗತ್ತೆ. ಅಂದ್ರೆ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದ್ರೆ ಒಳ್ಳೆ ಶಕ್ತಿ ಸಿಗತ್ತೆ. ಆಧ್ಯಾತ್ಮಿಕ ವಿಜ್ಞಾನ ನಾವು ತಿಳ್ಕೊಂತ ಹೋದ್ರೆ ನಮ್ಮ ಒಳಗಡೆ ಇರುವಂತ ಎಷ್ಟೋ ನಮಗಿರುವಂಥ ಸಂಶಯಗಳು, ಸಂದೇಹಗಳು ಮತ್ತೆ ಎಲ್ಲ ನಿವೃತ್ತಿ ಆಗ್ತಾ ಇರ್ತದೆ. ಖಂಡಿತವಾಗಿ ನಮ್ಮ ಆಧ್ಯಾತ್ಮಿಕ ವಿಜ್ಞಾನ ಎಷ್ಟು ಹೆಚ್ಚಾಗಿದ್ರೆ ಅಷ್ಟು ಜ್ಞಾನವಂತರಾಗ್ತೀರಿ, ಅಷ್ಟು ಬುದ್ಧಿವಂತರಾಗುವಾಗ ನಿಮಗೆ ಜ್ಞಾನೋದಯ ಅಂದ್ರೆ ದಿವ್ಯ ಜ್ಞಾನ ಪ್ರಕಾಶ, ಮೋಕ್ಷ, ಮುಕ್ತಿ, ಆತ್ಮ ಸಾಕ್ಷಾತ್ಕಾರವು ಪ್ರತಿಯೊಂದು ಒಂದಕ್ಕೆ ಒಂದೇ ಒಂದು ದಾರಿ, ಏಕೈಕ ಮಾರ್ಗ, ರಾಜಮಾರ್ಗ ಏನಪ್ಪಾ ಅಂದ್ರೆ ಈ ಆಧ್ಯಾತ್ಮಿಕ ಮಾರ್ಗ, ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾವು ಪ್ರತಿಯೊಬ್ಬರೂ ಇಷ್ಟು ದಿನ ಕಾಲ ಎಷ್ಟೋ ಅಂಶಗಳು ತಿಳ್ಕೊಂತ ಬರ್ತಾ ಇದ್ವಿ. ಇನ್ನು ಮುಂದಿನ ದಿವಸದಲ್ಲಿ ಮುಂದಿನ ಈ ಯಾವುದೇ ತರಗತಿಗಳಿದ್ರೆ ಪ್ರತಿಯೊಂದೂ ಈ ಆಧ್ಯಾತ್ಮಿಕ ವಿಜ್ಞಾನ ಹೆಚ್ಚಾಗಿ ತಿಳ್ಕೊತ ನಮ್ಮ ಜೀವನವೇ ನಿಜವಾಗಿ ಒಂದು ಆಧ್ಯಾತ್ಮಿಕ ಜೀವನ ಆಗಿ ಪರಿವರ್ತನೆ ಮಾಡಿಕೊಂಡು ಈ ಜೀವನ ಕೊನಸಾಗಿಸಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಈ ದಿವ್ಯ ಜ್ಞಾನ ಪ್ರಕಾಶ ಮತ್ತೆ ಮೋಕ್ಷ, ಮುಕ್ತಿ ಅನ್ನೋದು ಖಂಡಿತವಾಗಿ ಸಿಗತ್ತೆ ಸ್ನೇಹಿತರೆ. ಈಗಾಗಲೇ ತಿಳ್ಕೊಂಡಿದ್ವಿ ಪತಾಂಜಲಿ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ತಿಳ್ಕೊಂಡಿದ್ವಿ. ಅಂದ್ರೆ ಕೊನೆಯದಾಗಿ ಪತಾಂಜಲಿ ಅಷ್ಟಾಂಗ ಯೋಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಮಾಧಿ ಹೊಂದಬೇಕು. ಪ್ರತಿಯೊಬ್ಬರು ಸಮಾಧಿ ಅಂತ ಸ್ಥಿತಿ ನಾವು ಪ್ರತಿಯೊಬ್ಬರು ಹೊಂದಬೇಕಾಗತ್ತೆ. ಆ ಸಮಾಧಿ ಅಂದ್ರೆ ಏನು? ಸಮಾಧಿ ಅಂದ್ರೆ ಸಮಾಧಾನ ಸ್ಥಿತಿ. ಅಂದ್ರೆ ಪ್ರತಿಯೊಂದು ಈಗಾಗಲೇ ನಾನು ಧ್ಯಾನದಲ್ಲಿ ಹೇಳ್ಕೊಡ್ತಾ ಬಂದಿದ್ದೀನಿ ನಿಮ್ಗೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಜವಾಬು, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಮ್ಮ ಒಳಗಡೆನೆ ಇದೆ. ನಮ್ಮ ಒಳಗಡೆ ನಮ್ಮ ಅಂತರದಿಂದ ಆ ಪ್ರತಿ ಪ್ರಶ್ನೆಗೂ ಸಮಾಧಾನ ಏನ್ ಸಿಗತ್ತೋ ಆ ಸ್ಥಿತಿನೇ ಸಮಾಧಾನ ಸ್ಥಿತಿ ಅಂತ ಕರಿತೀವಿ. ಅದುವೇ ನಾವೇನ್ ಹೇಳ್ತೀವಿ, ಸಮಾಧಿ ಸ್ಥಿತಿ ಅಂತ ಕರಿತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಅತಿ ಬೇಗವಾಗಿ ಅತಿ ಶೀಘ್ರವಾಗಿ ಈ ಸಮಾಧಿ ಸ್ಥಿತಿ ಪಡೆಯಬೇಕಂದ್ರೆ ಆಧ್ಯಾತ್ಮಿಕ ವಿಜ್ಞಾನ ಮಾತ್ರ, ಆಧ್ಯಾತ್ಮಿಕ ಮಾರ್ಗ ಮಾತ್ರ ಒಂದೇ ಒಂದು ಅವಕಾಶ ಇದೆ. ಇನ್ನು ಬೇರೆ ಯಾವುದು ಅವಕಾಶ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಚಿತ್ರದ ಮೇಲೆ ಯಾರೋ ಒಂದು ಸ್ವಲ್ಪ ಬರೀತಾ ಇದ್ರೆ, ಒಂದು ಲೈನ್ಸ್ ಆಗ್ತಾ ಇದೆ, ದಯವಿಟ್ಟು ಅದು ಮಾಡಕ್ ಹೋಗ್ಬೇಡಿ. ಯಾವುದೇ ನೀವು ಈ ಅದು ಡಿಸೇಬಲ್ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲ ಅಂದ್ರೆ ಎಲ್ಲ ಲೈನ್ಗಳಾಗ್ತದೆ ಚಿತ್ರದ ಮೇಲೆ, ಮತ್ತೆ ಅದು ರೆಕಾರ್ಡು ಆಗತ್ತೆ, ಅದು ಯಾರಿಗೂ ಸರಿಯಾಗಿ ಅನ್ಸಲ್ಲ ಸ್ನೇಹಿತರೆ, ದಯವಿಟ್ಟು ನಿಲ್ಲಿಸಿ. ರೈಟ್. ಈ ಪ್ರಕೃತಿಯ 5 ಬೆರಳುಗಳಲ್ಲಿ ಇಷ್ಟು ಒಂದು ಅಂದ್ರೆ ಅಷ್ಟು ಅದ್ಭುತವಾದ ಈ 5 ಎಲಿಮೆಂಟ್ಸ್ ಅಂದ್ರೆ ಪಂಚಭೂತಗಳಿದೆ, ಈಗಾಗಲೇ ತಿಳ್ಕೊಂಡಿದ್ವಿ ನೋಡಿ. ಈ ಪೂರ್ತಿ ಆತ್ಮವಿಜ್ಞಾನ ಈಗ ನಾವೇನ್ ಅನ್ಕೊಂತ ಇದೀವೋ ಆತ್ಮವಿಜ್ಞಾನವನ್ನು 5 ಬೆರಳಿಂದ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದನ್ನು ನಮ್ಮ ಪತ್ರಿಜಿ ಅವರು ಪರಿಕಲ್ಪನೆ, ನಮ್ಮ ಗುರುಗಳಾದ ಪತ್ರಿಜಿ ಅವರು ಪರಿಕಲ್ಪನೆ ಮಾಡಿರುವಂತಹ ಈ ಅದ್ಭುತವಾದ ಈ ಪರಿಜ್ಞಾನವನ್ನು ಪೂರ್ತಿ 5 ಬೆರಳಿಂದನೇ ತಿಳ್ಕೊಂಡಕ್ಕೆ ನಾವು ಈಗ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡಿ, ಈಗ 5 ಬೆರಳಲ್ಲಿ ನೀವು ಈ ಚಿತ್ರಣ ಒಂದ್ಸರಿ ಪರಿಶೀಲಿಸಿ ಸ್ನೇಹಿತರೆ, ಗಮನಿಸಿ. 5 ಬೆರಳಲ್ಲಿ ಏನಿದೆ, ಯಾವ ತರ ನಾವು ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕಂತ ಒಂದು ಪ್ರಯತ್ನ ಮಾಡೋಣ. ಈ 5 ಬೆರಳಲ್ಲಿ ನೋಡಿದ್ರೆ ಇದು ನಮ್ಗೆ ಮೊದಲನೇದಾಗಿ ದೇಹ, ಮತ್ತೆ ಇದು ನಮ್ಮ ದೇಹ ಆದ್ಮೇಲೆ ಮನಸ್ಸಾದ್ಮೇಲೆ ಬುದ್ಧಿ, ಇದು ದೇಹ, ಮನಸ್ಸು, ಬುದ್ಧಿ ಆದ್ಮೇಲೆ ಆತ್ಮ ಮತ್ತೆ ಸರ್ವಾತ್ಮ. ಅರ್ಥ ಮಾಡ್ಕೊಳ್ಳಿ. ಈ 5 ಬೆರಳಲ್ಲಿ 5 ಅಂಶಗಳಿದೆ. ಇದು ಆಧ್ಯಾತ್ಮಿಕ ಚಿಂತನವಾಗಿ, ಆಧ್ಯಾತ್ಮಿಕ ವಿಜ್ಞಾನವಾಗಿ ಪೂರ್ತಿ ಆಧ್ಯಾತ್ಮಿಕ ವಿಜ್ಞಾನ ಇಲ್ಲೇ ಇದೆ. ಮೊದಲನೇದು ದೇಹ. ಈ ಅಶಾಶ್ವತವಂತ, ಈ ಇನ್ಪರ್ಮನೆಂಟ್ ಮತ್ತೆ ಈ ಮಾನವ ನಿರ್ಮಿತ ಅಂದ್ರೆ ಮಾನವನಿಗೆ ದೇಹ ಏನಿದೆಯೋ ಅದು ಈ ನಮ್ಮ ಸ್ನಾನಗಳು ಮತ್ತೆ ಒಂದು ಅದರೊಳಗಿರುವಂತಹ ರಕ್ತ ಮತ್ತೆ ಬೋನ್ಸು, ಇದೆಲ್ಲಾನು ಸೇರಿಸ್ಕೊಂಡು ನೋಡಿದ್ರೆ, ಎಲ್ಲ ಅಂಗಗಳು ಎಲ್ಲ ಸೇರಿಸ್ಕೊಂಡು ನೋಡಿದ್ರೆ ಇದು ಮಾನವ ದೇಹ ಅಂತ ಕರಿತೀವಿ. ಈ ಕಿರುಬೆರಳು ಮಾನವ ದೇಹ ಆಗಿದೆ. ಆಮೇಲೆ ಇಲ್ಲಿ ನೋಡಿದ್ರೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇಂಟೆಲಿಜೆನ್ಸ್ ಆಗಿ ಒಂದು ಮೈಂಡ್ ಅಂತ ಕರಿತೀವಿ, ಅಂದ್ರೆ ಮನಸ್ಸು ಅಂತ ಕರಿತೀವಿ. ಇದೇನಾಗುತ್ತದೆ, ಬುದ್ಧಿ ಈ ಮನಸ್ಸಿಗಿಂತ ಸ್ವಲ್ಪ ಹೆಚ್ಚು ಕೆಲಸ ಮಾಡೋದು, ಹೆಚ್ಚು ಜ್ಞಾನ ಇಟ್ಕೊಂಡು ಕೆಲಸ ಮಾಡೋದು ಬುದ್ಧಿ ಆಗಿರ್ತದೆ. ಮನಸ್ಸಿಂದ ಬುದ್ಧಿ ದೊಡ್ಡದಾಗಿರ್ತದೆ. ಬುದ್ಧಿಗಿನೂ ಮತ್ತೆ ಮನಸ್ಸಕ್ಕೂ ಮತ್ತೆ ದೇಹಕ್ಕೂ ಎಲ್ಲಾನು ಕಾರ್ಯನಿರ್ವಹಿಸುವಂಥದ್ದು ಇದು ಆತ್ಮ. ಆದ್ಮೇಲೆ ಆತ್ಮ ಯಾವಾಗ ನಾವು ಹೊಂದಿತೀವೋ, ಆತ್ಮ ಅನ್ನೋದು ಒಂದು ಅತ್ಯದ್ಭುತವಾದ ಅನಂತವಾದ ಶಕ್ತಿ, ಒಂದು ಅನಂತ ಜ್ಯೋತಿ ಅಂತ ಈಗಾಗಲೇ ತಿಳ್ಕೊಳ್ಳಿ ಅಲ್ವಾ. ಈ ಆತ್ಮ ಅನ್ನೋದು, ಆತ್ಮದಿಂದ ನಾವು ನೆಕ್ಸ್ಟ್ ಏನೇ ಒಂದು ಸ್ಥಿತಿ ಹೊಂದಬೇಕಂದ್ರೆ ಅದು ಪರಮಾತ್ಮನ ಸ್ಥಿತಿ, ಅಂದ್ರೆ ಪರಮಾತ್ಮ, ಸರ್ವಾತ್ಮ. ಈ 5 ಬೆರಳಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ತರ ಇದೆ: ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಇಲ್ಲಿ ಅರ್ಥ ಮಾಡ್ಕೋಬೇಕು.
ಈಗ ಏನಾಗ್ತದೆ ಸ್ನೇಹಿತರೆ, ಸೊ ನಾವು ಕಿರುಬೆರಳಲ್ಲಿ ಏನ್ ಹೇಳ್ತಾ ಇದ್ವಿ ಅಂದ್ರೆ ದೇಹ ಅಂತ ಹೇಳ್ತೀವಿ. ನಾವು ದೇಹ ಅಂದ್ರೆ ಏನು, ದೇಹ ಒಳಗಡೆ ಏನೇನಿದೆ, ದೇಹ ಒಳಗಡೆ ಈಗಾಗಲೇ ನಮಗೂ ಗೊತ್ತಿರುವಂತ ನಾವು ನೆನಪು ಮಾಡ್ಕೊಳ್ಳುವಂತ ವಿಷಯ ಏನಂದ್ರೆ, ದೇಹದ ಒಳಗಡೆ ಎಷ್ಟೋ ಸ್ನಾನಗಳು ಮತ್ತೆ ನಮ್ಮ ಅಂಗಗಳು, ಅವಯವಗಳು, ಮತ್ತೆ ಒಳಗಡೆ ಒಂದು ರಕ್ತ ಹರಿತಾ ಇರ್ತದೆ. ಇಷ್ಟೆಲ್ಲ ಸೇರಿದ್ರೆ ಒಂದು ದೇಹ ಅಂತ ನಾವು ಕರಿತೀವಿ ಅಲ್ವಾ. ಆದ್ರೆ ದೇಹ ಒಳಗಡೆನು ಎಷ್ಟೋ ನಮ್ಗೆ ಜೀವಕೋಶಗಳಿದೆ. ಎಷ್ಟು ಜೀವಕೋಶಗಳಿದೆ? ಜೀವಕೋಶಗಳು ಒಂದು 50 ಒಂದು ಇನ್ನು 50 ಇಂದ 100 ಟ್ರಿಲಿಯನ್ಸ್ ಜೀವಕೋಶಗಳಿದೆ. ಅಷ್ಟು ಜೀವಕೋಶಗಳನ್ನು ನಮ್ಮ ದೇಹ ನಿರ್ವಹಿಸ್ತಾ ಇರ್ತದೆ. ದೇಹ ಅಂದ್ರೆ ನಾವು ನೋಡ್ತಾ ಇರೋಂಥ ಒಂದು ಈ ಫಿಸಿಕಲ್ ಬಾಡಿ ಅಂತ ಏನು ಕಾಣಿಸ್ತದೋ ಅದು ನಾವು ಅಂತ ಅನ್ಕೊಂತಾ ಇರ್ತೀವಿ. ಆದ್ರೆ ದೇಹ ಒಂದೇ ಇಲ್ಲ ಇರೋದು, ಒಳಗಡೆ 50 ಇಂದ 100 ಟ್ರಿಲಿಯನ್ ಸೆಲ್ಸ್ ಅಂತ ಒಳಗಡೆ ನಮ್ ಒಳಗಡೆ ಕಾರ್ಯನಿರ್ವಹಿಸ್ತಾ ಇರ್ತದೆ. ಪ್ರತಿಯೊಂದು ಸೆಲ್, ಪ್ರತಿಯೊಂದು ಜೀವಕೋಶನು ಒಂದು ಮಾನವನ ತರ ಕೆಲಸ ಮಾಡ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಏನು ಮಾಡತ್ತಂದ್ರೆ ಪ್ರತಿ ಪ್ರತಿ ಜೀವಕೋಶಕ್ಕೂ ತಾನಂತ ಅದಕ್ಕಿರುವಂತ ಒಂದು ಮೈಂಡ್ ಇರುತ್ತೆ, ಮತ್ತೆ ಅದು ವಿಸರ್ಜನೆ ಮಾಡ್ತಾ ಇರ್ತದೆ, ಶ್ವಾಸನ ಮಾಡ್ತಾ ಇರ್ತದೆ, ಜೀರ್ಣನು ಮಾಡ್ತಾ ಇರ್ತದೆ. ಪ್ರತಿಯೊಂದು ಜೀವ ಕಣದಲ್ಲಿ ಇದೆ. ಅಂದ್ರೆ ಅವಾಗ ಏನಂದ್ರೆ ನಮ್ಮ ಇಡೀ ದೇಹನೇ ಕಾಲನಿ ಅಂದ್ರೆ ಸಮೂಹ. ಏನ್ ಸಮೂಹ? ಎಷ್ಟೋ ಜೀವ ಕಣಗಳು, ಅದೆಲ್ಲ ಸಮೂಹ, ಅದೆಲ್ಲ ಸಾಮೂಹಿಕ ಒಂದು ನಿವಾಸ ಅನ್ನೋದು ಅದು ದೇಹ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಇಡೀ ನಮ್ಮ ಮನಸ್ಸು ಅಂದ್ರೆ, ಮನಸ್ಸು ಎಲ್ಲಿದೆ? ನಮ್ಮ ದೇಹದಲ್ಲಿ ಮನಸ್ಸಿದೆ. ಎಲ್ಲಿದೆ ಅಂದ್ರೆ ದೇಹ ಆದ್ಮೇಲೆ ಮನಸ್ಸು ಅಂತ ಹೇಳ್ತೀವಲ್ಲ, ಈ ಪರಿಕಲ್ಪನದಲ್ಲಿ ದೇಹ ಆದ್ಮೇಲೆ ಮನಸ್ಸು ಅಂತ ಹೇಳ್ತೀವಿ. ಅಂದ್ರೆ ಈ ದೇಹನು ನಿರ್ವಹಿಸುವಂತ ಶಕ್ತಿ ಯಾರಿಗಿದೆ ಅಂದ್ರೆ ಮನಸ್ಸಕ್ಕಿದೆ ಸ್ನೇಹಿತರೆ. ಮನಸ್ಸು ಏನೇ ನಿಯಂತ್ರಣ ಮಾಡಿದ್ರು ದೇಹ ಅನ್ನೋದು ಕೇಳಿಸ್ತಾ ಇರ್ತದೆ. ದೇಹ ಕೇಳಿಸ್ಕೊಳ್ಳುವಂತ ಒಂದೇ ಏನಂದ್ರೆ ಮನಸ್ಸು ಏನೇ ಹೇಳಿದ್ರು ದೇಹ ಕೇಳಿಸ್ತಾ ಇರ್ತದೆ. ದೇಹ ಅದು ಪ್ರಕಾರ ನಡ್ಸ್ಕೊಂತಾ ಇರ್ತದೆ ಅಲ್ವಾ. ಸೊ ನಾವೇನು ನಮ್ಮ ದೇಹದಲ್ಲಿ ನೋಡಿ, ಯಾವಾಗ ನಮ್ಗೆ ಸ್ವಲ್ಪ ನಮ್ಮ ಮನಸ್ಸಲ್ಲಿ ಕೋಪ ಬರ್ತದೋ, ಕೋಪ, ಕ್ರೋಧ, ಕಾಮ, ದ್ವೇಷ, ಅಸೂಯ, ಏನೇ ಒಂದು ನಮ್ಮ ಒಳಗಡೆ ಒಂದು ಆತಂಕ, ಭಯ ಏನೇ ಆಗಿದ್ರು ಮನಸ್ಸು ಒಳಗಡೆ ಆತರ ಉಂಟಾಗಿದ್ರೆ ತಕ್ಷಣ ನಮ್ಮ ದೇಹ ಒಳಗಡೆ ಒಂದು ಸ್ವಲ್ಪ ಈ ಕೆಮಿಕಲ್ಸ್ ಅಂದ್ರೆ ಒಂದು ರಾಸಾಯನಿಕಗಳು ಉತ್ಪನ್ನ ಆಗಿ ನಮ್ಮ ಒಳಗಡೆ ಒಂದು ಅಸಮತೋಲ್ಯತೆ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಒಳಗಡೆ ಒಂಥರ ಗ್ಯಾಸ್ಟ್ರಿಕ್ ಆಗೋದು, ಇಲ್ಲಾಂದ್ರೆ ಅಸಿಡಿಟಿ ತರ ಆಗೋದು, ಒಂದು ಒಳಗಡೆ ಒಂದು ಸಿವರಿಂಗ್ ಆಗೋದು, ಒಂದು ಈ ತರ ಏನೋ ಒಂದು ಅಸಮತೋಲ್ಯತೆ ಅನ್ನೋದು ನಮ್ಮ ದೇಹದಲ್ಲಿ ಕಂಡಿಡ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಮನಸ್ಸಿಂದ ಎಷ್ಟು ಪ್ರಭಾವ ಇರುತ್ತೆ ಅಂದ್ರೆ ದೇಹದ ಮೇಲೆ, ಖಂಡಿತವಾಗಿ ಜಾಸ್ತಿ ಪರಿಣಾಮದಲ್ಲಿ ನಮ್ಮ ದೇಹದ ಮೇಲೆ ಯಾವಾಗ್ಲೂ ಮನಸ್ಸು ಒಂದು ಪ್ರಭಾವ ಅನ್ನೋದು ಇದೇ ಇರ್ತದೆ. ಮನಸ್ಸು ಚಂಚಲವಾಗಿದ್ರೆ, ಮನಸ್ಸು ಭಯ ಭಯ ಅಂತ ಆತಂಕ ಇನ್ನೇನಾದ್ರೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ದೇಹ ಒಳಗಡೆ ಯಾವುದೋ ಒಂದು ಅವಯವಕ್ಕೂ ಅದು ಏನಾಗ್ತದೆ, ಖಂಡಿತವಾಗಿ ಒಂಥರ ಕಾಯಿಲೆಗಳನ್ನು ಮತ್ತೆ ಇದೆಲ್ಲ ತಗೊಂಡ್ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಸೊ ಈ ದೇಹವನ್ನು ನಿರ್ವಹಿಸೋದು ಮನಸ್ಸು. ಅದಕ್ಕೋಸ್ಕರ ನೋಡಿ, ಈ ದೇಹ ಚಿಕ್ಕದಾಗಿದೆ, ಈ ಬೆರಳು ಚಿಕ್ಕದಾಗಿದೆ, ನೆಕ್ಸ್ಟ್ ಬೆರಳು ಏನಿದೆ, ಈ ಉಂಗರ ಬೆರಳಿದೆಯಲ್ಲ, ಉಂಗರ ಬೆರಳು ಸ್ವಲ್ಪ ದೊಡ್ಡದಾಗಿದೆ. ಯಾಕಂದ್ರೆ ಈ ದೇಹ ನಿರ್ವಹಿಸೋದು ಈ ಮನಸ್ಸು, ಅರ್ಥ ಮಾಡ್ಕೊಳ್ಳಿ. ಈ ಮನಸ್ಸು ಎಲ್ಲಿಂದ ಬಂದಿದೆ? ಮನಸ್ಸು ಅನ್ನೋದು ಈ ಪ್ರಾಪಂಚಿಕದಲ್ಲಿ ಈ ಸಮಾಜದಿಂದ ನಿರ್ಮಿತ ಆಗಿರೋದು. ಮತ್ತೆ ಸಮಾಜದಲ್ಲಿ ನಾವು ಏನೇನು ತಿಳ್ಕೊಂತ ಏನೋ ನಾವಂತೂ ಯಾವುದೋ ಒಂದು ಎಜುಕೇಶನ್ ಓದೋದು, ಮತ್ತೆ ಎಷ್ಟೋ ಜ್ಞಾನ ವಿಜ್ಞಾನ ಆಚೆ ಕಡೆ ತಗೊಳೋದು, ಸಮಾಜದಿಂದ ಕುಂತೀವಿ, ಮತ್ತೆ ನಮ್ಮ ಟೀಚರ್ಸ್ ಇಂದ, ಪೇರೆಂಟ್ಸ್ ಇಂದ, ಮತ್ತೆ ಎಲ್ಲಾ ಕಡೆಯಿಂದ ಇಡೀ ಸಮಾಜದಿಂದ ನಾವು ಏನು ಸಂಗ್ರಹಿಸ್ಕೊತೀವೋ ಆ ಎಲ್ಲಾ ಜ್ಞಾನ ವಿಜ್ಞಾನ ಏನೇ ಇದ್ರು ಅದೆಲ್ಲ ಸೇರಿಸ್ಕೊಂಡು ನಮ್ಮ ಮನಸ್ಸು ನಿರ್ಮಿತ ಆಗ್ತಾ ಹೋಗ್ತದೆ. ಮನಸ್ಸು ನಿರ್ಮಿತ ಆಗೋದು ಸಮಾಜದಿಂದ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಮನಸ್ಸನ್ನು ನಾವು ಈ ಪ್ರಾಪಂಚಿಕ ವಿದ್ಯೆದಲ್ಲಿ ಯಾವುದೇ ಪ್ರಾಪಂಚಿಕ ವಿದ್ಯೆ ನೀವು ಕಲಿಬೇಕಂದ್ರೆ ನಿಮಗೆ ಚೇತನ ಮನಸ್ಸು ಇರಬೇಕು. ಇದೇನ್ ಮನಸ್ಸಿದು? ಚೇತನ ಮನಸ್ಸು, ಅರ್ಥ ಮಾಡ್ಕೊಳ್ಳಿ. ಇದು ಚೇತನ ಮನಸ್ಸು ಅಂತ ಹೇಳ್ತೀವಿ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲ, ಉಪಚೇತನ ಮನಸ್ಸಲ್ಲ. ಇದು ದೇಹ ಮಾತ್ರ, ಇದು ಚೇತನ ಮನಸ್ಸು. ಈ ಚೇತನ ಮನಸ್ಸು ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂದ್ರೆ, ನಾವು ಪ್ರತಿದಿನ ಏನೇ ಕಲಿಬೇಕಂದ್ರು, ನಾವು ಏನೇ ಕಾರ್ಯ ಚಟುವಟಿಕೆಗಳು ನಮ್ಮ ದೇಹದಿಂದ ಏನೇ ಮಾಡ್ಬೇಕಂದ್ರು, ಕೆಲಸ ಮಾಡ್ಬೇಕಂದ್ರು, ಯೋಚನೆ ಮಾಡ್ಬೇಕಂದ್ರು, ಮಾತಾಡ್ಬೇಕಂದ್ರು ಪ್ರತಿಯೊಂದಕ್ಕೂ ಏನು ಬೇಕಾಗಿದೆ? ಖಂಡಿತವಾಗಿ ನಿಮಗೆ ಬೇಕಾಗಿರೋದು ಮನಸ್ಸು. ಅದಕ್ಕೋಸ್ಕರ ಸ್ನೇಹಿತರೆ, ಮನಸ್ಸು ಅನ್ನೋದು ದೇಹನು ಖಂಡಿತವಾಗಿ ಎಷ್ಟೋ ಅದ್ರ ಮೇಲೆ ಪರಿಣಾಮ ತೋರಿಸ್ತದೆ. ಮನಸ್ಸು ಪ್ರತಿಯೊಂದು ಚಲನ, ಪ್ರತಿಯೊಂದು ಏನೇ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ರೆ ದೇಹ ಅಂದ್ರೆ ಮನಸ್ಸು ಹೇಳಿರೋದು ಮಾತ್ರ ಮಾಡ್ತಾ ಇರ್ತದೆ. ಅದು ಬಿಟ್ಟು ದೇಹಕ್ಕೂ ಯಾವುದೇ ತರಹ
ಅದಕ್ಕಂತ ಅದು ಏನೋ ಒಂದು ನಿರ್ಣಯ ಮಾಡಲ್ಲ, ಅದಕ್ಕಂತ ಅದು ಏನು ಮಾಡಕ್ ಹೋಗಲ್ಲ. ಯಾವುದೇ ಮನಸ್ಸು ಹೇಳಿದ್ರು ಅದು ದೇಹ ಮಾಡ್ತಾ ಇರ್ತದೆ. ಅದಕ್ಕೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡಿದ್ರೆ ಖಂಡಿತವಾಗಿ ದೇಹ ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸು ಆರೋಗ್ಯವಾಗಿ ಇಟ್ಕೊಂಡ್ರೆ ದೇಹ ಆರೋಗ್ಯವಾಗಿ ಖಂಡಿತವಾಗಿ ಅದು ಆರೋಗ್ಯನ ನಾವು ಹೊಂದಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಫಸ್ಟ್ ಮನಸ್ಸನ್ನು ನಿಯಂತ್ರಣ ಮಾಡಿ. ಮನಸ್ಸನ್ನು ಚಂಚಲವಾಗಿ ಹೋಗ್ಬಾರ್ದು. ಮನಸ್ಸು ಯಾವಾಗಲೂ ಸ್ಥಿರವಾಗಿ, ಹಾಯಿಯಾಗಿ, ಪ್ರಶಾಂತವಾಗಿ ಇಟ್ಕೋಬೇಕು. ಇದರೊಳಗೆ ಗೊಂದಲಗಳು ಯಾವ್ದಿರಬಾರ್ದು. ಕಷ್ಟಗಳು, ದುಃಖಗಳು, ಅವಮಾನಗಳು, ಇನ್ನೇನೋ ಬೇರೆ ಆತಂಕಗಳು, ಭಯ, ಇದು ಅದು ಯಾವುದೇ ಯಾವುದೇ ಕಾರಣಕ್ಕೂ ಅಂತ ಆ ಲಕ್ಷಣಗಳು ನಮ್ಮ ಈ ಮನಸ್ಸು ಒಳಗಡೆ ಉಂಟಾಗಬಾರ್ದು, ಮನಸ್ಸು ಒಳಗಡೆ ಇಟ್ಕೋಬಾರ್ದು. ಅವಾಗ ಮನಸ್ಸು ಪ್ರಶಾಂತವಾಗಿರುತ್ತೆ. ಇದಕ್ಕೆ ನಾವು ಮಾಡ್ತಾ ಇರೋಂಥ ಧ್ಯಾನ. ಸ್ನೇಹಿತರೆ, ಧ್ಯಾನದಲ್ಲಿ ಏನ್ ಮಾಡ್ತೀವಿ, ಈ ಕಿರುಬೆರಳು ಇರುವಂತ ಈ ದೇಹ ಇದೆಲ್ಲ, ಈ ದೇಹನು ಸ್ಥಿರಗೊಳಿಸ್ತೀವಿ. ಫಸ್ಟ್ ಸ್ಥಿರಗೊಳಿಸಿ ಸ್ಥಿರವಾಗಿ ಸುಖ ಸ್ಥಿರ ಆಸನದಲ್ಲಿ ಕೂರಿಸ್ತೀವಿ. ಈ ದೇಹನು ಏನು ಕೆಲಸ ಮಾಡೋದು ಬಿಡಲ್ಲ. ಅದು ಸ್ಥಿರವಾಗಿ ಸುಖವಾಗಿ ಹಾಯಿಯಾಗಿ ಕೂತ್ಕೊಂಡಿರ್ತದೆ. ಎಲ್ಲಾನು ಅಂಗಗಳನ್ನು ಅಂದ್ರೆ ನಮ್ಮ ಕಣ್ಣು, ಎರಡು ಕಣ್ಣು ಸಮೇತ ನಾವು ಮುಚ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತೀವಿ. ಯಾವುದೇ ಶಕ್ತಿ ವಿಘ್ನ ಆಗಲ್ಲ, ಶಕ್ತಿ ನಮ್ಮಿಂದ ಆಚೆ ಕಡೆ ಹೋಗಲ್ಲ. ಅಂತ ಆಸನದಲ್ಲಿ, ಅದೇ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ, ಮೊದಲನೇದಾಗಿ ಈ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಂಡು ಈ ಸುಖಮಯ ಪ್ರಾಣಾಯಾಮ ಅನ್ನೋದು ದೇಹದಿಂದ ಪ್ರಾರಂಭಿಸ್ತೀವಿ. ಯಾವ ದೇಹದಿಂದ ಪ್ರಾರಂಭಿಸ್ತೀವೋ, ಈ ಬೆರಳು ಅನ್ನೋದು ದೇಹ ಅಲ್ವಾ, ಇದರಿಂದ ಪ್ರಾರಂಭಿಸ್ತೀವೋ ಖಂಡಿತವಾಗಿ ಏನಾಗತ್ತಂದ್ರೆ, ಸೊ ಮೊದಲನೇದಾಗಿ ಯಾವಾಗ ಈ ಸುಖಮಯ ಪ್ರಾಣಾಯಾಮ ಪ್ರಾರಂಭಿಸ್ತೀವೋ, ಸೊ ತಕ್ಷಣ ಏನಾಗತ್ತೆ, ನಮ್ಮ ಮನಸ್ಸು ಅನ್ನೋದು ಎರಡನೇ ಬೆರಳು ಮನಸ್ಸು ಅನ್ನೋದು ನಿಚ್ಚಳಕ್ಕೆ ಬರುತ್ತೆ. ಸೊ ಸ್ವಲ್ಪ ಸ್ವಲ್ಪ ಆದ್ರೂ ಅಂದ್ರೆ ಆ ಯೋಚನೆಗಳೆಲ್ಲ ಆಚೆ ಕಡೆ ಹೋಗತ್ತಾ, ಮತ್ತೆ ನಮ್ಮ ಮನಸ್ಸನ್ನು ನಿಚ್ಚಳಗೊಳಿಸ್ತಾ ಸ್ಥಿರವಾಗಿ ಇಟ್ಕೊಂಡಂತ ಈ ಪ್ರಾಣಾಯಾಮ, ಸುಖಮಯ ಪ್ರಾಣಾಯಾಮದಿಂದ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂಡು ಮನಸ್ಸನ್ನು ಶುದ್ಧೀಕರಣ ಮಾಡ್ತಾ ಹೋಗ್ತೀವಿ. ಅವಾಗ ಯಾವಾಗ ಮನಸ್ಸನ್ನು ಶುದ್ಧೀಕರಣ ಆಗತ್ತೋ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಮನಸ್ಸು ಶುದ್ಧೀಕರಣ ಆಗುತ್ತೋ ಖಂಡಿತವಾಗಿ ನಮ್ಗೆ ಏನ್ ಬರುತ್ತೆ, ಬುದ್ಧಿ ಬರ್ತಾ ಇರ್ತದೆ. ಬುದ್ಧಿ ಅನ್ನೋದು ಹೆಚ್ಚಾಗ್ತಾ ಇರ್ತದೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಈ ಬುದ್ಧಿ ಅನ್ನೋದು ಮೂರನೇ ಬೆರಳು, ಮಧ್ಯ ಬೆರಳು ಇದು ಏನಾಗಿದೆ, ಇದು ಮಧ್ಯ ಬೆರಳು ಅನ್ನೋದು ಸೊ ಆಕಾಶ ತತ್ವ ಅಂತ ನಾವು ನಾರ್ಮಲ್ ಆಗಿ ಹೇಳ್ತೀವಿ. ಆದ್ರೆ ಇದು ಮಧ್ಯ ಬೆರಳು ಅನ್ನೋದು ಬುದ್ಧಿಗೆ ಸಂಕೇತ, ಬುದ್ಧಿಗೆ ಸೈನ್ ಇದು. ಅಂದ್ರೆ ಈ ಬುದ್ಧಿ ಅನ್ನೋದು ಒಂದು ಹೆಚ್ಚಾಗ್ತಾ ಇರ್ತದೆ. ಯಾವಾಗ ನಮ್ಮ ಮನಸ್ಸು ಖಾಲಿ ಆಗ್ತಾ ಇರ್ತದೋ ಬುದ್ಧಿ ಅನ್ನೋದು ಯಾವಾಗ್ಲೂ ಹೆಚ್ಚಾಗ್ತಾ ಇರ್ತದೆ. ಈ ಬುದ್ಧಿ ಅನ್ನೋದು ಏನ್ ಮಾಡ್ತದೆ ಸ್ನೇಹಿತರೆ, ಈ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಮನಸ್ಸು ದೇಹ ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಈ ಮನಸ್ಸುನು ಮತ್ತೆ ದೇಹನು ಎರಡನ್ನೂ ನಿಯಂತ್ರಣ ಮಾಡೋದು ಬುದ್ಧಿ. ಯಾಕಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತದೆ, ನಾವು ಎಷ್ಟೋ ಬುದ್ಧಿವಂತ, ಇವರು ಬುದ್ಧಿವಂತರು, ಅವರು ಬುದ್ಧಿ ಇಲ್ಲ ಅಂತವ್ರು, ಬುದ್ಧಿ ವಿಹೀನರು ಅಂತ ನಾವು ಹೇಳ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಅರ್ಥ ಏನು, ಬುದ್ಧಿ ಅನ್ನೋದು ನಾವು ಕಲಿಯುವಂತ ಒಂದು ವಿಜ್ಞಾನ. ಅಂದ್ರೆ ನಾವು ಆಚಕಡಿರುವಂತ ಎಷ್ಟೋ ನಮ್ಮ ಇಡೀ ಜೀವನದಲ್ಲಿ ಎಷ್ಟೋ ಅನುಭವಗಳಿಂದ ಬರುವಂಥದ್ದು ಬುದ್ಧಿ. ಅಂದ್ರೆ ಅನುಭವವೇ ಜ್ಞಾನವಂತ ಹೇಳ್ತಾ ಇದೀವಲ್ಲ, ಅನುಭವವೇ ಜ್ಞಾನವು. ಅಂದ್ರೆ ಏನೇನು ಅನುಭವಗಳು ಮಾಡ್ತೀವಿ, ಯಾವುದೇ ಕೆಲಸ ಮಾಡಿದ್ರು, ಒಂದು ಇಂಜಿನಿಯರ್ ಆಗೋ, ಡಾಕ್ಟರ್ ಆಗೋ, ಇಲ್ಲ ಈ ಪ್ರಾಪಂಚಿಕದಲ್ಲಿ ಬುದ್ಧಿ ಬೇರೆ, ಮತ್ತೆ ಆಧ್ಯಾತ್ಮಿಕ ಬುದ್ಧಿ ಬೇರೆ. ಆಧ್ಯಾತ್ಮಿಕ ಬುದ್ಧಿ ಇನ್ನು ಬೇರೆ ತರ ಇರ್ತದೆ, ಮತ್ತೆ ಪ್ರಾಪಂಚಿಕ ಬುದ್ಧಿ ಬೇರೆ ತರ ಇರ್ತದೆ. ಈಗ ನಾನು ಹೇಳ್ತಾ ಇರೋದು ಪ್ರಾಪಂಚಿಕ ಬುದ್ಧಿ. ಈ ಪ್ರಾಪಂಚಿಕ ಬುದ್ಧಿ ಏನಂದ್ರೆ, ನಾವು ಎಷ್ಟೋ ತಿಳಿವಳಿಕೆ ಅಂದ್ರೆ ಈ ಎಷ್ಟೋ ಜ್ಞಾನ ತಗೊಂತೀವಿ, ಒಂದು ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ, ಬಿಸ್ನೆಸ್ ಮ್ಯಾನ್ ಆಗ್ತೀವಿ. ಏನೇ ಮಾಡಿದ್ರು ನಾವು ಪ್ರಾಪಂಚಿಕದಲ್ಲಿ ಸಿಗುವಂತ ಆ ಜ್ಞಾನ ತಗೊಂಡು ನಾವು ಆ ಬುದ್ಧಿನ ಪಡಿತಾ ಇರ್ತೀವಿ. ಅವಾಗ ನಮ್ಮ ಬುದ್ಧಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಬುದ್ಧಿ ಏನ್ ಮಾಡತ್ತಂದ್ರೆ, ಈ ಬುದ್ಧಿ ಏನಿರೋ ಮಾತುಗಳು, ಅದು ಏನಿರುವಂತ ಅಂಶಗಳು, ಆ ಜ್ಞಾನವನ್ನು ಈ ಇಡೀ ಮನಸ್ಸು ಮತ್ತೆ ದೇಹ ಕೇಳ್ತಾ ಇರ್ತದೆ. ಅದಕ್ಕೋಸ್ಕರನೇ ಬುದ್ಧಿ ಅನ್ನೋದು ಹೆಚ್ಚಾಗಿದ್ರೆ ಖಂಡಿತವಾಗಿ ನಾವು ಈ ಮನಸ್ಸನ್ನು ಮತ್ತೆ ಈ ದೇಹನು ನಿಯಂತ್ರಣ ಮಾಡಬಹುದು. ಅದಕ್ಕೋಸ್ಕರ ಇದು ಸ್ವಲ್ಪ ನಮ್ಗೆ ಇದೇನಿರ್ತದೆ ನೋಡಿ, ಇದು ಲಾಂಗ್ ಆಗಿರ್ತದೆ, ಇದು ಉದ್ದಾಗಿರ್ತದೆ. ಇದು ಉದ್ದಾಗಿದೆ ಅಂದ್ರೆ ಇದಕ್ಕಿಂತ ಉದ್ದವಾಗಿದೆ, ಇದು ನಮ್ಮ ಬುದ್ಧಿಗೆ ಸಂಕೇತ. ಇದುವೇ ನಾವು ಮಧ್ಯ ಬೆರಳು. ಈ ಬುದ್ಧಿ ಮತ್ತೆ ಬುದ್ಧಿ, ಮನಸ್ಸು, ಈ ದೇಹ ಮೂರನ್ನು ನಿಯಂತ್ರಣ ಮಾಡೋದು. ಈ ಮೂರಕ್ಕೂ ಶಕ್ತಿ ಕೊಡುವಂತ ಯಾವ್ದಂದ್ರೆ ಆತ್ಮ. ಸ್ನೇಹಿತರೆ, ಆತ್ಮ ಅನ್ನೋದು ಯಾವುದೇ ಕಾರಣಕ್ಕೂ ಆತ್ಮ ನಮ್ಮ ಒಳಗಡೆ ಇಲ್ಲ ಅಂತಂದ್ರೆ ಅದನ್ನ ನಾವು ಸಾವು ಅಂತ ಕರಿತೀವಿ ಅಲ್ವಾ. ಸಾವು ಅಂದ್ರೆ ಏನು, ಆತ್ಮ ನಮ್ಮ ಜೊತೆಗೆ ಇಲ್ಲ, ಆತ್ಮ ಒಟ್ಟೋಗಿದೆ. ಈ ಆತ್ಮ ಅನ್ನೋದು ಹೆಂಗೆ ಅಂದ್ರೆ ಒಂಥರ ಇದು ಒಂದು ವಿದ್ಯುತ್ ಶಕ್ತಿ ತರ. ವಿದ್ಯುತ್ ಶಕ್ತಿ ಇಲ್ಲ ಅಂದ್ರೆ ಏನಾಗ್ತದೆ, ಯಾವುದೇ ವಿದ್ಯುತ್ ಪರಿಕರಗಳು ಅದು ಕೊನಸಾಗಲ್ಲ, ಆ ಪರಿಕರಗಳೆಲ್ಲ ನಿಲ್ಲಿಸ್ತದೆ, ಅದು ಯಾವುದು ಕೆಲಸ ಮಾಡಲ್ಲ ಅಲ್ವಾ. ಆ ಎಲೆಕ್ಟ್ರಿಸಿಟಿ, ಆ ವಿದ್ಯುತ್ ಶಕ್ತಿ ಯಾವ ತರನೋ ಇದು ನಮ್ಗೆ ಒಂದು ವಿದ್ಯುತ್ ಶಕ್ತಿ ತರ. ಈ ವಿದ್ಯುತ್ ಶಕ್ತಿ ಅಂದ್ರೆ ಈ ಆತ್ಮ ಅನ್ನೋದು ನಾವೇನ್ ಹೇಳ್ತೀವೋ, ಈ ಬೆರಳು ಅಂದ್ರೆ ಈ
ತೋರ್ಬೆರಳು ಏನಿದೆಯೋ ಇದು ಏನಕ್ಕೆ ಸಂಕೇತ ಅಂದ್ರೆ ಇದು ಆತ್ಮಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಒಂದ್ಸರಿ ಗಮನಿಸಿ, ಈ 4 ಬೆರಳು ಒಂದು ಕಡೆ ಇದೆ, ಈ ಒಂದು ಬೆರಳು ಮಾತ್ರ ಏನಿದೆ ಈ ಕಡೆ ಪೂರ್ತಿ ಎಷ್ಟೋ ಇಲ್ಲಿ ಗ್ಯಾಪ್ ಇದೆ. ಎಷ್ಟೋ ಇಲ್ಲಿ ನೋಡಿದ್ರೆ ಇಷ್ಟು ಗ್ಯಾಪ್ ನಿಮ್ಗೆ ಕಾಣುತ್ತೆ ಅಲ್ವಾ. ಇದು ಈ ನಮ್ಮ ಹೆಬ್ಬೆರಳು ಅನ್ನೋದು ಪೂರ್ತಿ ಸಪರೇಟ್ ಆಗಿರ್ತದೆ. ಈ 4 ಬೆರಳು ಒಂದು ಕಡೆ ಇರುತ್ತೆ. ಅಂದ್ರೆ ಈ 4 ಒಂದಾಗಿದ್ರೆ, ಈ 4 ಒಂದಾಗಿದೆ ಅಂದ್ರೆ ಮನಸ್ಸು, ದೇಹ, ಮತ್ತೆ ಬುದ್ಧಿ, ಮತ್ತೆ ಆತ್ಮ, ಈ 4 ಒಂದು ಕಡೆ ಇರುತ್ತೆ. ಎಲ್ಲಿರ್ತದೆ ಈ 4? ಈ 4 ಇರೋದು ಪ್ರತಿಯೊಬ್ಬರು ಮನುಷ್ಯಲ್ಲಿ ಇರ್ತದೆ. ಪ್ರತಿಯೊಬ್ಬರು ಮಾನವನಲ್ಲಿ ಈ 4 ಇರುತ್ತೆ. ಇದೆಲ್ಲಿರ್ತದೆ ಅಂದ್ರೆ ಇದು ಎಲ್ಲಾ ಕಡೆ ಇದೆ. ಸರ್ವವ್ಯಾಪಕ, ಸರ್ವವ್ಯಾಪಕ, ಸರ್ವಶಕ್ತಿವಂತ. ಮತ್ತೆ ಅದನ್ನೇ ನಾವೇನ್ ಕರಿತೀವಿ? ಪರಮಾತ್ಮ ಅಂತ ಕರಿತೀವಿ. ಇಲ್ಲಾಂದ್ರೆ ಇದು ಪರಮಾತ್ಮ ಅಂತ, ಸುಪ್ರೀಂ ಪವರ್ ಅಂತ ಕರಿತೀವಿ. ಅಂದ್ರೆ ದೇವರು ಅಂತ ಕರಿತೀವಿ. ಎಲ್ಲಾದು ಸೃಷ್ಟಿಕರ್ತ ಅಂತ ಕರಿತೀವಿ. ಅದೇ ಈ ಸ್ಥಿತಿ. ಈ ಸ್ಥಿತಿ ಯಾವುದು? ಹೆಬ್ಬೆರಳ ಸ್ಥಿತಿ. ಹೆಬ್ಬೆರಳು ಏನ್ ತೋರಿಸ್ತದೆ ಅಂದ್ರೆ ಆ ಸರ್ವಾತ್ಮ, ಪರಮಾತ್ಮ, ಮತ್ತೆ ದಿವ್ಯಾತ್ಮ. ಸೊ ಸರ್ವಾತ್ಮ ಅಂದ್ರೆ ಇಡೀ ಪ್ರಪಂಚ, ಇಡೀ ವಿಶ್ವನೇ ಸೃಷ್ಟಿಕರ್ತ ಏನಿದೋ ಅದನ್ನು ಈ ಹೆಬ್ಬೆರಳು ತೋರಿಸ್ತದೆ ಸ್ನೇಹಿತರೆ. ಅಂದ್ರೆ ಇದು ಸೇರ್ಬೇಕಂದ್ರೆ ಎಷ್ಟು ನಮ್ಮ ಪರಿಶ್ರಮ, ಎಷ್ಟು ನಮ್ಮ ಈ ಆಧ್ಯಾತ್ಮಿಕ ಚಿಂತನೆ ಒಡಿಸ್ಕೋಬೇಕಂದ್ರೆ ಖಂಡಿತವಾಗಿ ಎಷ್ಟೋ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಅಳವಡಿಸ್ಕೊಂಡು ಆಧ್ಯಾತ್ಮಿಕ ವಿಜ್ಞಾನ ಅಂತ ಮತ್ತೆ ಎಷ್ಟೋ ಧ್ಯಾನ ಅಭ್ಯಾಸ ಮಾಡ್ತಾ ಹೋದ್ರೆ, ಈಗ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ನಾವು ಈ ಈ ದೇಹದಿಂದ ನಾವು ಧ್ಯಾನ ಶುರು ಮಾಡ್ತೀವಿ ಅಲ್ವಾ. ದೇಹದಲ್ಲಿ ನಾವು ಸ್ಥಿರ ಸುಖ ಆಸನ ಕೂತ್ಕೊಂಡು ಸುಖಮಯ ಪ್ರಾಣಾಯಾಮ ಯಾವಾಗ ನಾವು ಮಾಡ್ತಾ ಹೋಗ್ತೀವೋ ಈ ಮನಸ್ಸು ಶೂನ್ಯ ಆಗ್ತಾ ಇರ್ತದೆ. ಮನಸ್ಸು ಏನಾಗ್ತದೆ? ಶೂನ್ಯ ಆಗತ್ತೆ. ಈ ಮನಸ್ಸು ಶೂನ್ಯ ಆಗತ್ತೆ. ಆ ಜೊತೆಗೆ ಇನ್ನೇನಾಗ್ತದೆ? ಈ ಮಧ್ಯ ಬೇರ್ಲು ಏನಿದೆಯೋ ಈ ಮಧ್ಯ ಬೇರ್ಲು ಸಹ ಏನಾಗ್ತದೆ? ಇದು ಬುದ್ಧಿ ಮನಸ್ಸು ಎರಡು ಶೂನ್ಯವಾಗತ್ತೆ. ಈ 3 ಶೂನ್ಯವಾಗುವಾಗ ಏನಾಗ್ತದೆ ಅಂದ್ರೆ ಈ ನಮ್ಮ ಆತ್ಮ ಇದೆಲ್ಲ, ಆತ್ಮ ಚೈತನ್ಯ ಅನ್ನೋದು ಖಂಡಿತವಾಗಿ ಅತಿ ಹೆಚ್ಚಾಗಿ ಆತ್ಮಶಕ್ತಿ ನಮ್ಗೆ ಕೆಲಸ ಮಾಡುತ್ತೆ. ಅದೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಆತ್ಮಶಕ್ತಿ ಅನ್ನೋದಂತೂ ನಮ್ಗೆ ಹೆಚ್ಚಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಧ್ಯಾನ ಪ್ರಾರಂಭಿಸಿದ್ರೆ ಈ ಮನಸ್ಸು ಶೂನ್ಯ ಆಗತ್ತೆ, ಬುದ್ಧಿನೂ ಪೂರ್ತಿ ನಿಲುಗೊಳಿಸ್ತೀವಿ. ಅಂದ್ರೆ ಪೂರ್ತಿ ಅದು ನಿಚ್ಚಳವಾಗತ್ತೆ. ಈ 3 ಯಾವಾಗ ನಿಚ್ಚಳವಾಗತ್ತೋ ಅವಾಗ ಆತ್ಮಶಕ್ತಿನ ಉತ್ತೇಜಿತ ಆಗತ್ತೆ. ಆತ್ಮ ಅನ್ನೋದು ಆತ್ಮಶಕ್ತಿ ನಾವು ಪಡಿತಾ ಹೋಗ್ತೀವಿ. ಅದು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವಾಗ ಈ ದೇಹದಿಂದ ಈ ಮನಸ್ಸುನು ಈ ತರ ಮನಸ್ಸುನು ನಿಚ್ಚಳಗೊಳಿಸ್ಬೇಕು, ಬುದ್ಧಿನೂ ಒಂಥರ ನಿಚ್ಚಳಗೊಳಿಸ್ತೀವಿ. ಅವಾಗ ಈ ಮುದ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇದು ದೇಹ ಮತ್ತೆ ಆತ್ಮ. ಈ ಆತ್ಮಶಕ್ತಿ ಅನ್ನೋದು ಈ ದೇಹ ಅನ್ನೋದು ಪಡೆಯಕ್ಕೆ ಯಾವಾಗ ಅವಕಾಶ ಸಿಗತ್ತೆ ಅಂದ್ರೆ ಮನಸ್ಸು ಬುದ್ಧಿ ಎರಡೂ ಪೂರ್ತಿ ನಾಶನಗೊಳಿಸ್ಬೇಕು. ಆದ್ರೆ ಜೀರೋ ಮಾಡ್ಬೇಕು. ಈ ತರ ಜೀರೋ ಮಾಡಿದ ತಕ್ಷಣ ಈ ಆತ್ಮಶಕ್ತಿ ಈ ದೇಹಕ್ಕೆ ಸಿಗ್ತಾ ಇರ್ತದೆ ಅಲ್ವಾ. ಸೊ ಈ ಪದ್ಧತಿ ನಾವು ಧ್ಯಾನ ಅಂತ, ಧ್ಯಾನದಲ್ಲಿ ಏನು ಹೊಂದಿತೀವಿ? ಈ ತರ ಓದ್ತೀವಿ ಸ್ನೇಹಿತರೆ. ಅಂದ್ರೆ ನಾವು ಈ ನಮ್ಮ ದೇಹದಿಂದ ಈ ಧ್ಯಾನ ಅನ್ನೋ ಪ್ರಕ್ರಿಯೆಯನ್ನು ಕೊನಸಾಗಿಸ್ತೀವಿ. ಅವಾಗ ಮನಸ್ಸು ಶೂನ್ಯ ಆಗತ್ತೆ, ಬುದ್ಧಿನೂ ಶೂನ್ಯ ಆಗತ್ತೆ. ಎರಡೂ ಕೆಲಸ ಮಾಡಲ್ಲ. ಯಾಕಂದ್ರೆ ಪೂರ್ತಿ ನಾವು ನಿಚ್ಚಲ ಸ್ಥಿತಿಯಲ್ಲಿ ಇರ್ತೀವಿ. ಯಾವುದೇ ಯೋಚನೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಈ ಎರಡು ಯಾವಾಗ ನಿಚ್ಚಳವಾಗತ್ತೋ ಅಂದ್ರೆ ಅವಾಗ ಆಗೋದೇನೆಂದ್ರೆ ದೇಹ ಮತ್ತು ಆತ್ಮದಿಂದ ಅತಿ ಉತ್ತಮವಾದಂತ ಅತಿ ಶಕ್ತಿವಂತಾದ ಈ ಶಕ್ತಿ ಅನ್ನೋದು ದೇಹಕ್ಕೆ ಪ್ರಸಾರ ಆಗ್ತಾ ಇರ್ತದೆ. ದೇಹ ಯಾವಾಗಲೂ ಆರೋಗ್ಯವಾಗಿ ಆನಂದವಾಗಿ ಇರ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಯಾವಾಗ ಈ ಧ್ಯಾನದಿಂದ ನಾವು ಈ ಮನಸ್ಸನ್ನು ಶೂನ್ಯ ಮಾಡ್ಕೊಂಡು ಬುದ್ಧಿನ ಶೂನ್ಯ ಮಾಡ್ಕೊಂಡು ಆತ್ಮನ ಹೊಂದುತ್ತೀವೋ, ಆತ್ಮ ಅನ್ನೋದು ನಮ್ಗೆ ಯಾವಾಗ ಅರ್ಥ ಆಗತ್ತೋ, ಆತ್ಮ ಜೊತೆಗೆ ನಾವು ಇರ್ತೀವೋ, ಇದನ್ನೇ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ ಸ್ನೇಹಿತರೆ. ಏನಂತ ಹೇಳ್ತೀವಿ? ಆತ್ಮ ಸಾಕ್ಷಾತ್ಕಾರ. ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸಿಗುವಂತ ಒಂದು ಜವಾಬ್ ಏನಂದ್ರೆ, ನಾನು ಈ ದೇಹ ಅಲ್ಲ, ಈ ಮನಸ್ಸು ಅಲ್ಲ, ಈ ಬುದ್ಧಿ ಅಲ್ಲ, ಈ ಆತ್ಮ ಪದಾರ್ಥ ಅಂತ ನಿಮಗೆ ಅರ್ಥ ಆಗತ್ತೆ. ಅದನ್ನೇ ಧ್ಯಾನದಲ್ಲಿ ನಾವು ಹಲವಾದ ಧ್ಯಾನ ಪ್ರಾರಂಭಿಸಿಕೊಂಡು ಹಲವಾದ ಧ್ಯಾನ ಅಭ್ಯಾಸ ಮಾಡ್ಕೊಂತ ಪ್ರತಿದಿನ ಸತತವಾಗಿ ಸುಮಾರು 3 ಗಂಟೆ ಕಾಲ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಏನಾಗತ್ತೆ? ಈ ದೇಹಕ್ಕೆ ಅತಿ ಹೆಚ್ಚು ಪರಿಣಾಮದಲ್ಲಿರುವಂತ ಈ ಆತ್ಮಶಕ್ತಿ ನಾವು ಹೊಂದಕ್ಕೆ ಅವಕಾಶ ಇದೆ. ಮತ್ತೆ ನಾವು ಆತ್ಮ ಅಂತ ನಾವು ತಿಳ್ಕೊಳಕ್ಕೆ ಅವಕಾಶ ಸಿಗತ್ತೆ. ಅಂದ್ರೆ ಈ ದೇಹಕ್ಕೆ ಏನಾರು ಬರುತ್ತೆ?
ದೇಹಕ್ಕೆ ಬರುವಂತ ಅರಿವು ಏನಂದ್ರೆ ನಾವು ಆತ್ಮ ಪದಾರ್ಥ ಅಂತ ಒಂದು ಅರಿವು ಸಿಗತ್ತೆ ಸ್ನೇಹಿತರೆ. ಅವಾಗ ನಮ್ಗೆ ಅದೇ ಇನ್ನೇ ನಾವ್ ಏನ್ ಹೇಳ್ತೀವಿ, ಈ ಸ್ಥಿತಿ ನಾವು ಏನ್ ಕಲಿತೀವಿ ಅಂದ್ರೆ, ಈ ಸ್ಥಿತಿ ನಾವು ಕರೆಯುವಂತ ಸ್ಥಿತಿ, ಈ ಹೆಸರು ಏನಂದ್ರೆ ನಾವು ಮೋಕ್ಷ ಮೋಕ್ಷ ಹೊಂದಿದೀವಿ, ಇಲ್ಲ ಅಂದ್ರೆ ಏನ್ ತಿಳ್ಕೊಂಡಿದೀವಿ, ಆತ್ಮ ಸಾಕ್ಷಾತ್ಕಾರ ಹೊಂದಿದೀವಿ. ಇದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ ಸ್ನೇಹಿತರೆ. ಅದಕ್ಕೆ ಬಾಬಾ ಮುದ್ರ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಾಬಾ ಮುದ್ರ ಹೆಂಗಿರ್ತದೆ, ಈ ತರ ಇರ್ತದೆ ಬಾಬಾ ಮುದ್ರ ಅಲ್ವಾ. ಈ ಭಾವ ಮುದ್ರದಲ್ಲಿ ಖಂಡಿತವಾಗಿ ಏನಂತಂದ್ರೆ, ಇದು ನಾವು ಭಾವಮುದ್ರದಲ್ಲಿ ಇದು ಆತ್ಮ, ಇದು ದೇಹ, ಈ ಎರಡನ್ನು ಪೂರ್ತಿ ಯಾವಾಗಲೂ ಶಾಶ್ವತ ಆಗಿರುತ್ತೆ. ಅಂದ್ರೆ ದೇಹನು ಅಶಾಶ್ವತನೇ, ಆದ್ರೆ ದೇಹಕ್ಕೆ ಈ ದೇಹಕ್ಕೆ ಈ ಆತ್ಮ ಶಕ್ತಿ ಹೊಂದಿದೀವಿ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ, ಮೋಕ್ಷ ಮುಕ್ತಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು. ಯಾವಾಗ ಆತ್ಮ ಸಾಕ್ಷಾತ್ಕಾರ ಹೊಂದಿದೀವೋ ಅಂದ್ರೆ ನಾನು ಯಾರು ಅಂತ ನನ್ಗೆ ಅರ್ಥ ಆಯ್ತು. ನಾನು ಈ ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ನಾನು ಒಂದು ಆತ್ಮ ಪದಾರ್ಥ ಅಂತ ಈಗ ನಮ್ಗೆ ಇದರಿಂದ ತಿಳಿಯೋಗ್ಲೇ ಇದರಿಂದ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಇದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನ್ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಏನ್ ಸ್ಥಿತಿ ಹೊಂದಬೇಕಂದ್ರೆ, ನಾವು ಈ ಆತ್ಮ ಪದಾರ್ಥ ನಮ್ಮ ಹೊರಗಡೆ ಇದ್ದೀವಿ, ನನ್ನ ಜೊತೆಗೆ ನಾನು ಇದೇ ಆತ್ಮ ಪದಾರ್ಥ ಎಲ್ಲಾ ಕಡೆ ಇದೆ, ಪ್ರತಿ ಒಂದು ಕಡೆ ಇದೆ, ಅಂದ್ರೆ ಸರ್ವಾತ್ಮ ಆಗಿದೆ ಅಂತ ತಿಳ್ಕೊಂಡಂತ ಆ ಸ್ಥಿತಿನ ಹೊಂದಕ್ಕೆ ಇನ್ನೂ ಧ್ಯಾನಾಭ್ಯಾಸ ನೀವು ಕೊನಸಾಗಿಸ್ಬೇಕು. ಎಷ್ಟೋ ಇನ್ನೂ ಧ್ಯಾನಾಭ್ಯಾಸ ಕೊನಸಾಗಿಸ್ತಾ ಪ್ರತಿ ದಿವಸನೂ ಧ್ಯಾನ ಮಾಡ್ಕೊಂತ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ನಡೆಸ್ತಾ ಇದ್ರೆ ಏನಾಗತ್ತೆ ಅಂದ್ರೆ, ನಾವು ಆತ್ಮ ಒಂದೇ ಅಲ್ಲ, ನಾವೇ ಸರ್ವಾತ್ಮ ಅಂತ ತಿಳ್ಕೊಂತೀವಿ ಸ್ನೇಹಿತರೆ. ಇದು ಸರ್ವಾತ್ಮಕ್ಕೆ ಒಂದು ಸಿಂಬಲ್, ಇದೆ ಸರ್ವಾತ್ಮಕ್ಕೆ ಸಂಕೇತ. ಏನಂತಂದ್ರೆ ಈ ಆತ್ಮವೇ ಎಲ್ಲಾ ಕಡೆ ಇದೆ ಅಂತ ತಿಳ್ಕೊಳ್ಳುವಂತ ಸ್ಥಿತಿ. ಅಂದ್ರೆ ಈ ಆತ್ಮ ನನ್ನ ಒಳಗಡೆ ಇದೆ, ಮತ್ತೆ ಎಲ್ಲಾದು ಒಳಗಡೆ ಇದೆ, ಎಲ್ಲಾ ಪದಾರ್ಥ ಒಳಗಡೆ, ಎಲ್ಲ ಇಡೀ ವಿಶ್ವದಲ್ಲಿ ಪ್ರತಿ ಒಂದರಲ್ಲಿ ಈ ಆತ್ಮ ಅನ್ನೋದು ಇದೆ. ಅದೇ ಆತ್ಮನೇ ಸರ್ವಾತ್ಮ ಆಗಿದೆ, ಅದೇ ಪರಮಾತ್ಮ. ಆ ಪರಮಾತ್ಮದಲ್ಲಿ ಭಾಗನೇ ನಾನು ಪರಮಾತ್ಮನೇ, ಪರಮಾತ್ಮೆ ನಾವು, ನಾನೇ ಪರಮಾತ್ಮ ಅಂತ ತಿಳ್ಕೊಂತ ಪರಿಸ್ಥಿತಿನ ಆ ಸ್ಥಿತಿ ನಾವು ಹೊಂದಬೇಕಂದ್ರೆ ಅತಿ ಹೆಚ್ಚಾಗಿ ಅತಿ ಶೀಘ್ರವಾಗಿ ತೀವ್ರವಾಗಿ ನಾವು ಆ ಧ್ಯಾನ ಕೊನಸಾಗಿಸ್ಬೇಕು. ಅವಾಗ ಜಾಸ್ತಿ ಹೆಚ್ಚಾಗಿ ನಾವು ಧ್ಯಾನ ಅಭ್ಯಾಸ ಮಾಡ್ತಾ ಹೋದ್ರೆ ಏನ್ ಸಿಗತ್ತೆ ನಮ್ಗೆ, ಈ ಆತ್ಮವೇ ಪರಮಾತ್ಮವು ಅಂದ್ರೆ ಈ ಸ್ಥಿತಿ ಹೊಂದ್ತೀವಿ ಸ್ನೇಹಿತರೆ. ಈ ಸ್ಥಿತಿನೇ ಪರಮಾತ್ಮ ಸ್ಥಿತಿ ಅಂತ ಕರಿತೀವಿ. ಅಂದ್ರೆ ನಾವೇ ಸರ್ವಾತ್ಮ, ನಾನೇ ಎಲ್ಲ ಕಡೆ ಇದ್ದೀನಿ, ನನ್ನಲ್ಲಿ ಎಲ್ಲರಿದ್ದಾರೆ, ನಾನು ಎಲ್ಲರದಲ್ಲಿ ಇದ್ದೀನಿ ಅಂತ ಒಂದು ಸ್ಥಿತಿ ನೀವು ಏನ್ ಅನುಭವಿಸ್ತಿರೋ ಅದನ್ನೇ ಪರಮಾತ್ಮ ಸ್ಥಿತಿ ಅಂತ ಕರಿತೀವಿ. ಈ ಬೆರಳು ನನಗೆ ಪರಮಾತ್ಮ ಸ್ಥಿತಿನೇ ನಮ್ಗೆ ಸಂಕೇತ. ಯಾವಾಗ ನಾವು ಈ ಆತ್ಮಸ್ಥಿತಿಯಿಂದ, ಅಂದ್ರೆ ಆತ್ಮಸ್ಥಿತಿ ಅನ್ನೋದು ನನ್ನ ಒಳಗಡೆ ಆತ್ಮ ಇದೆ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಳೋದು ಆತ್ಮಸ್ಥಿತಿ ಅಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ಯಾವ ಸ್ಥಿತಿಗೆ ನಾವು ಹೋಗ್ಬೇಕು ಅಂದ್ರೆ, ನಾನು ಆತ್ಮ, ಆದ್ರೆ ನಾನು ಎಲ್ಲಾ ಕಡೆ ಇದ್ದೀನಿ ಮತ್ತೆ ಎಲ್ಲಾದು ನಮ್ಮ ಒಳಗಡೆ ಇದೆ, ನಾನು ಎಲ್ಲಾರ ಒಳಗಡೆ ಇದ್ದೀನಿ, ಇಡೀ ವಿಶ್ವದಲ್ಲಿ ಇದೇ ಆತ್ಮ ಪದಾರ್ಥ ಇದೆ, ಅದುವೇ ನಾವು ಪರಮಾತ್ಮ ಅಂತ ಕರಿತೀವಿ. ಆ ಪರಮಾತ್ಮ ಸ್ಥಿತಿ ಈ ಬೆರಳು ನಮ್ಗೆ ತೋರಿಸ್ತಾ ಇರೋದು ಪರಮಾತ್ಮ ಸ್ಥಿತಿ. ಈ ಪರಮಾತ್ಮ ಸ್ಥಿತಿ ಅನ್ನೋದು ಅಂದ್ರೆ ಪರಮಾತ್ಮ ಅನ್ನೋದು ಎಲ್ಲಾ ಕಡೆ ವ್ಯಾಪಿಸಿದೆ, ಅದೇ ನಾನೇ ಅದು ಅಂತ ತಿಳ್ಕೊಳ್ಳುವಂತ ಆ ಪರಿಸ್ಥಿತಿನೂ ಪ್ರತಿಯೊಬ್ಬರು ಒಂದಕ್ಕೆ ಒಂದು ಅದ್ಭುತವಾದ ಮಾರ್ಗ ಏನಂದ್ರೆ ಧ್ಯಾನ ಮಾರ್ಗ, ಆಧ್ಯಾತ್ಮಿಕ ಮಾರ್ಗ ಸ್ನೇಹಿತರೆ. ಅದು ನಾವು ಅರ್ಥ ಮಾಡ್ಕೋಬೇಕು, ಆಯ್ತಾ. ಈ ತರ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ನಿಜವಾಗಿ ಒಂದು ಅದ್ಭುತವಾದ ಆನಂದಮಯ ಜೀವನ ನಾವು ಕೊನಸಾಗಿದ್ವು ಸ್ನೇಹಿತರೆ. ಒಂದ್ ಸೆಕೆಂಡ್ ಸ್ನೇಹಿತರೆ, ಒಂದ್ ಸೆಕೆಂಡ್. ಹಲೋ. ಸಾರಿ ಸ್ನೇಹಿತರೆ, ರೈಟ್. ಸ್ನೇಹಿತರೆ, ಈ ಚಿತ್ರವನ್ನು ಇಲ್ಲಿ ನಾವು ತೋರಿಸಿರುವಂತ ಈ ಚಿತ್ರವನ್ನು ನೀವು ಒಂದ್ಸರಿ ಗಮನಿಸ್ಕೊಳ್ಳಿ. ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ, ಸರ್ವಾತ್ಮ. ಸ್ನೇಹಿತರೆ, ಯಾವಾಗ ಈಗ ನಾವು ಇಲ್ಲಿ ನೋಡಿದ್ರೆ ಈ 5 ಬೆರಳಲ್ಲಿ ಇನ್ನು ಏನೇನು ಅಂಶಗಳಿದೆ ಅಂತ ಒಂದೊಂದು ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪರಿಕಲ್ಪನಾಗಿ ಎಷ್ಟು ವಿಧಗಳಿದೆ ಅಂದ್ರೆ, ಈಗ ನಾನು ಒಂದು 5 ವಿಧಗಳ ಈ ಬೆರಳುಗಳ ಪರಿಕಲ್ಪನೆ ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮೊದಲನೇ ಪರಿಕಲ್ಪನಾ ಈಗಾಗಲೇ ನೋಡಿದೀವಿ. ಅದೇ ಪರಿಕಲ್ಪನಾ ಮತ್ತೆ ಇಲ್ಲಿ ಒಂದು ನೋಡಕ್ಕೆ ಅವಕಾಶ ಇದೆ, ಒಂದು ಸರಿ ಗಮನಿಸಿ
ನೋಡಿ, ವಿಧ ಒಂದು ಏನಂದ್ರೆ ಕಿರುಬೆರಳು ಶಾರೀರಕ ಅಂದ್ರೆ ಶರೀರ ತೋರಿಸ್ತದೆ. ಕಿರುಬೆರಳೇನು ಶರೀರ. ಈ ಶರೀರದಲ್ಲಿ ನಾವು ಯಾವಾಗ ಸುಖ ಸ್ಥಿರ ಆಸನ ಹಾಕೊಂಡು ಸ್ಥಿರ ಸುಖ ಆಸನ ಮತ್ತೆ ಸುಖಮಯ ಪ್ರಾಣಾಯಾಮ ಅಂದ್ರೆ ನಮ್ಮ ಶ್ವಾಸನ ಗಮನಿಸ್ತಾ ಕೂತ್ಕೊಂಡ್ರೆ ಏನಾಗ್ತದೆ, ಮನಸ್ಸು ನಿಚ್ಚಳಗೊಳಿಸ್ತೀವಿ. ಬುದ್ಧಿ ಅದೇ ಮಧ್ಯ ಬೆರಳು ಬುದ್ಧಿಗೆ ಸಂಕೇತ, ಅದನ್ನು ನಿಚ್ಚಳಗೊಳಿಸ್ತೀವಿ. ಈ ಎರಡು ನಿಚ್ಚಳಗೊಳಿಸಿದ್ರೆ ಏನಾಗ್ತದೆ, ನನಗೂ ಆತ್ಮ ಶಕ್ತಿ ಸಿಗತ್ತೆ, ಆತ್ಮ ನಾನು ಹೊಂದುತ್ತೀನಿ, ಆತ್ಮ ಸಾಕ್ಷಾತ್ಕಾರ ನಮ್ಗೆ ಆಗತ್ತೆ, ನಾನೇ ಆತ್ಮ ಅಂತ ಆತ್ಮ ಪದಾರ್ಥ ಅಂತ ತಿಳ್ಕೊಂತೀನಿ. ಅದುವೇ ತೋರು ಬೆರಳು ತೋರಿಸ್ತದೆ. ಅದಾದ್ಮೇಲೆ ಹೆಬ್ಬೆರಳು ಕೊನೆಯದಾಗಿ ಹೆಬ್ಬೆರಳು ಅಂದ್ರೆ ನಾನೇ ಪರಮಾತ್ಮ ಅಂತನೂ ಒಂದು ಆ ಸ್ಥಿತಿ ನಾನು ಹೊಂದುತ್ತೀವಿ. ಆ ನಾನೇ ಪರಮಾತ್ಮ ಅಂತ ಅರಿವು ನನಗೆ ಬರುತ್ತೆ. ಅದೇ ನಾನೇ ಪರಮಾತ್ಮ, ನಾನೇ ಆತ್ಮ, ಆತ್ಮವೇ ಪರಮಾತ್ಮವು, ಆ ಪರಮಾತ್ಮನೇ ಎಲ್ಲಾ ಕಡೆ ಇದೆ, ಸರ್ವವ್ಯಾಪ್ತಿ ಆಗಿದೆ ಅಂತ ಒಂದು ಆ ಅರಿವು ಅನ್ನೋದು ನಮ್ಗೆ ಸಿಗತ್ತೆ. ಅದನ್ನೇ ಹೆಬ್ಬೆರಳು ತೋರಿಸ್ತಾ ಸ್ನೇಹಿತರೆ. ಇದು ವಿಧ ಒಂದು. ಆಯ್ತಾ? ಈಗ ವಿಧ 2 ಏನಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ನೋಡಿ. ವಿಧ 2 ಅಲ್ಲಿ ಇಲ್ಲಿ ಏನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಕಿರುಬೆರಳು ಜಲತತ್ವ. ಈಗಾಗಲೇ ನಮ್ಗೆ ಗೊತ್ತು, ಪಂಚಭೂತದಲ್ಲಿ ಇದೆಲ್ಲ ಪಂಚಭೂತ ತತ್ವಗಳಿದೆಲ್ಲ. ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮ ಪಂಚಭೂತಗಳ ತತ್ವಗಳು ಒಂದು 5 ಬೆರಳಲ್ಲಿ ಏನಿದೆಯೋ ಮೊದಲನೇ ಚಿತ್ರದಲ್ಲಿ ನೋಡಿ ನಾನು ತೋರಿಸಿದ್ರೆ ನಿಮ್ಗೆ ಇವತ್ತು ಆ 5 ಬೆರಳುಗಳು 5 ಪಂಚಭೂತಗಳ ಸಂಕೇತ ತೋರಿಸ್ತದೆ. ಈಗ ಈ ವಿಧ 2 ಅಲ್ಲಿ ಎರಡೇ ವಿಧ ಅಲ್ಲಿ ಏನಾಗ್ತದೆ, ಕಿರುಬೆರಳು ಅನ್ನೋ ಜಲತತ್ವ, ಮತ್ತೆ ಉಂಗುರ ಬೆರಳು ಪೃಥ್ವಿ ತತ್ವ, ಈಗಾಗಲೇ ಇದು ಗೊತ್ತು ಎಲ್ಲರಿಗೂ. ಮತ್ತೆ ಮಧ್ಯ ಬೆರಳು ಅಗ್ನಿ ತತ್ವ ಸ್ನೇಹಿತರೆ. ಏನದು? ಅಗ್ನಿ ತತ್ವ. ಮತ್ತೆ ನಮ್ಮ ತೋರ್ ಬೆರಳು ಏನಾಗುತ್ತೆ, ಅವಾಗ ವಾಯು ತತ್ವ ಆಗತ್ತೆ. ಅದೆಲ್ಲರಿಗೂ ಗೊತ್ತಾಗಿದೆ. ಮತ್ತೆ ಹೆಬ್ಬೆರಳು ಏನಂದ್ರೆ ಆಕಾಶ ತತ್ವ ಆಗಿರ್ತದೆ. ಅಂದ್ರೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ವಲ್ಪ ವ್ಯತ್ಯಾಸ ಆಧ್ಯಾತ್ಮಿಕಕ್ಕೆ ಮತ್ತೆ ಪ್ರಾಪಂಚಿಕಕ್ಕೆ ಈ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅದು? ಈ ಮಧ್ಯ ಬೆರಳು ನಾವೇನ್ ಅನ್ಕೊಂತೀವಿ, ಇದು ಆಕಾಶ ತತ್ವ ನಮ್ಗೆ ಗೊತ್ತಿರುವಂತದ್ದು ಅಲ್ವಾ, ಇದು ಆಕಾಶ ತತ್ವ. ಈಗ ಇದು ಏನಾಗ್ತದೆ, ಇದು ಅಗ್ನಿ ತತ್ವ ಆಗಿರ್ತದೆ. ಇದು ಪಂಚಭೂತದಲ್ಲಿ ಅದು ನಮ್ಮ ಆಯುರ್ವೇದ ಪ್ರಕಾರ ನಮ್ಮ ದೇಹದಲ್ಲಿ ಈ ತರ ತತ್ವಗಳು 5 ಇದೆ ಅಂತ ನಮ್ಗೆ ಗೊತ್ತು. ಆದ್ರೆ ಈ ಆಧ್ಯಾತ್ಮಿಕ ವಿಧ ಈ ಎರಡೇ ವಿಧಾನದಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಇದು ಬಂದು ನಿಮಗೆ ಈ ಮಧ್ಯ ಬೆರಳು ಇದೆಯಲ್ಲ, ಇದು ಅಗ್ನಿ ತತ್ವ ಅಂತ ಹೇಳ್ತಾ ಇದ್ದೀನಿ. ಇದು ಅಗ್ನಿ ತತ್ವ ಅಂತ ಹೇಳಿ ಇಲ್ಲಿ ಇದು ಅಗ್ನಿ ತತ್ವ ಅಲ್ಲ, ಇದು ಅಗ್ನಿ ತತ್ವ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಆಕಾಶ ತತ್ವ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಆಕಾಶ ತತ್ವ ಅಂತ ಹೇಳ್ತೀವಿ? ಆಕಾಶ ತತ್ವ ಅಂದ್ರೆ ಆಕಾಶ ತತ್ವನೇ ನಮ್ಮ ಇಡೀ ಜೀವನಕ್ಕೆ, ಇಡೀ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತ ಏನ್ ಮಾಡಿದ್ರೋ ಈ ಆಕಾಶ ತತ್ವದಿಂದ ಬರುತ್ತೆ ಸ್ನೇಹಿತರೆ. ಅದನ್ನೇ ನಾವು ಆತ್ಮ ಚೈತನ್ಯ ಅಂತ ಹೇಳ್ತೀವಿ. ಆತ್ಮ ಚೈತನ್ಯ ಯಾವ ತರ ಇರುತ್ತೆ? ರೂಪ ಇಲ್ಲ, ನಾಮ ಇಲ್ಲ, ಯಾವುದೂ ಇಲ್ಲ. ಯಾವುದಕ್ಕೆ? ಚೈತನ್ಯ ಪದಾರ್ಥಕ್ಕೆ. ಆತ್ಮ ಚೈತನ್ಯ ಪದಾರ್ಥ ಏನಿದೆಯೋ ಅದಕ್ಕೆ ಯಾವುದೇ ರೂಪ ಇಲ್ಲ, ಯಾವುದೇ ನಾಮ ಇಲ್ಲ. ಇದನ್ನು ನಾವು ಸಂಕೇತವಾಗಿ ಈ ವಿಧ 2 ಅಲ್ಲಿ ಎರಡನೇ ವಿಧಾನದಲ್ಲಿ ಇದು ನಾವು ಆಕಾಶ ತತ್ವ ಅಂತ ಕರಿತೀವಿ. ಈ ಆಕಾಶ ತತ್ವನೇ ಈ ಇಡೀ ಸೃಷ್ಟಿನ ರಚನೆ ಮಾಡಿರೋದು, ಸೃಷ್ಟಿನ ಪರಿಕಲ್ಪನೆ ಮಾಡಿರೋದು. ಈ ಸೃಷ್ಟಿ ನಡೀತಾ ಇದೆ ಅಂದ್ರೆ ನಮ್ಮ ಒಳಗಡೆ ಒಂದು ಆತ್ಮ ಪದಾರ್ಥ ಇದೆ. ಆತ್ಮ ಪದಾರ್ಥವನ್ನು ಶೂನ್ಯತಾಗಿದೆ, ಅದೇ ಆಕಾಶ ತತ್ವ ಆಗಿದೆ. ಅದನ್ನೇ ಆಕಾಶ ತತ್ವನೇ, ಆ ಶೂನ್ಯತ್ವನೇ, ಆ ಕಾನ್ಶಿಯಸ್ನೆಸ್ನೇ, ಆ ಆತ್ಮ ಚೈತನ್ಯನೇ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಇದೆ. ಅದಕ್ಕೋಸ್ಕರ ಇದು ದೊಡ್ಡದಾಗಿರ್ತದೆ. ಇದು ದೊಡ್ಡ ಬೆರಳು ಅಂದ್ರೆ ಈ ಹೆಬ್ಬೆರಳು ತೋರಿಸ್ಬೇಕಾಗಿರೋದು ಆಕಾಶ ತತ್ವ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆಕಾಶ ತತ್ವನೇ ಮೂಲಭೂತವು. ಇಡೀ ಪ್ರಪಂಚನ ಸೃಷ್ಟಿ ಮಾಡಿರೋದು, ಈ ವಿಶ್ವನ ಸೃಷ್ಟಿ ಮಾಡಕ್ಕೆ ಒಂದೇ ಒಂದು ಮೂಲಭೂತ ಏನಪ್ಪಾ ಅಂದ್ರೆ ಈ ಮೂಲಭೂತನೇ ಈ ಆಕಾಶ ತತ್ವ. ಅದಕ್ಕೆ ಈ 5 ಬೆರಳು ಪರಿಕಲ್ಪನಾ ಎರಡೇ ವಿಧಾನದಲ್ಲಿ ನಾವು ಇದು ಅಗ್ನಿ ತತ್ವ ಆಗಿದೆ, ಇದು ನಮ್ಗೇನಾಗಿದೆ, ಆಕಾಶ ತತ್ವ ಆಗಿದೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಆಕಾಶ ತತ್ವ ಇಲ್ಲ ಅಂದ್ರೆ ಇದು ಯಾವುದೂ ಇಲ್ಲ ಸ್ನೇಹಿತರೆ. ಆತ್ಮ ಇಲ್ಲ ಅಂದ್ರೆ ಆಕಾಶ ತತ್ವ ಅಂದ್ರೆ ಪರಮಾತ್ಮ. ಈ ಪರಮಾತ್ಮ ಇಲ್ಲ, ಪರಮಾತ್ಮ ತತ್ವ ಇಲ್ಲ, ಆಕಾಶ ತತ್ವ ಇಲ್ಲ, ಆತ್ಮ ಚೈತನ್ಯ ಇಲ್ಲ ಈ ಇಡೀ ವಿಶ್ವದಲ್ಲಿ. ಅಂದ್ರೆ ಆತ್ಮ ನಮ್ಮ ಈ ಏನಿದೆಯೋ ಒಂದು ಇಂಡಿವಿಜುವಲ್ ಸೋಲ್ ಅಂತ ಕರಿತೀವಲ್ಲ, ಈ ಆತ್ಮ ಇಲ್ಲ, ಈ ಬುದ್ಧಿ ಇಲ್ಲ, ಈ ಮನಸ್ಸು ಇಲ್ಲ, ಈ ದೇಹನೂ ಇಲ್ಲ. ಈ 4 ಪರಿಕಲ್ಪನೆ ಆಗೋದು, ಈ 4 ಸೃಷ್ಟಿಸೋದು ಯಾರಪ್ಪ ಅಂದ್ರೆ ಈ ಆಕಾಶ ತತ್ವ, ಈ ಪರಮಾತ್ಮ ತತ್ವ ಅಂತ ಹೇಳಕ್ಕೆ ಈ 5 ಬೆರಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಮೂರನೇದು ಏನಂತ ನೋಡಿ ಸ್ನೇಹಿತರೆ. ಮೂರನೇದು ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಮೂರನೇದು ಕಿರುಬೆರಳು ತಮೋಗುಣ, ಉಂಗುರ ಬೆರಳು ರಾಜೋಗುಣ, ಮತ್ತೆ ಮಧ್ಯ ಬೆರಳು ಸಾತ್ವಿಕ ಗುಣ, ತೋರು ಬೆರಳು ಶುದ್ಧ ಸಾತ್ವಿಕ ಗುಣ, ಮತ್ತೆ ಹೆಬ್ಬೆರಳು ಅನ್ನೋದು ನಿರ್ಗುಣ. ನೋಡಿ ಸ್ನೇಹಿತರೆ, ಯಾವಾಗ ನಾವು ಈ 5 ಬೆರಳು ಇದೆಯೋ, 5 ಬೆರಳಲ್ಲಿ ಚಿಕ್ಕ ಬೆರಳು ಇದೆಯಲ್ಲ, ಕಿರುಬೆರಳು, ಇದು ಬಾಡಿ ತತ್ವ. ಇದು ಅಂದ್ರೆ ನಮ್ಮ ದೇಹ ತತ್ವ. ದೇಹದಲ್ಲಿ ಏನಾಗ್ತದೆ ನೋಡಿ, ಎಷ್ಟೋ ಜೀವನಗಳು ನಾವು ಯಾವ ತರ ಜೀವನ ಅಳವಡಿಸ್ಕೊತೀವಿ ಅಂದ್ರೆ ಎಷ್ಟೋ ಜೀವನಗಳಲ್ಲಿ ಈ ದೇಹ ತತ್ವದಲ್ಲಿ ಮಾತ್ರ ಇರ್ತೀವಿ.
ಅಂದ್ರೆ ದೇಹ ತತ್ವ ಏನಿರ್ತದೆ ತಮೋಗುಣ ಮಾತ್ರ ಇರ್ತದೆ. ತಮೋಗುಣ ಅಂದ್ರೆ ಅಲ್ಲಿ ನಿಮ್ಗಿರುವಂತ ಇಲ್ಲಿ ದೇಹ ತತ್ವ ಮಾತ್ರ ಇರ್ತದೆ. ದೇಹದ ಮೇಲೆ ಭ್ರಾಂತಿ, ದೇಹದ ಮೇಲೆ ಮೋಹ ಇರತ್ತೆ. ಅದು ಬಿಟ್ಟು ನಿಮ್ಗೆ ಯಾವುದೂ ಜ್ಞಾನ ಇರಲ್ಲ. ಅದಕ್ಕೋಸ್ಕರ ಇದನ್ನು ತಮೋಗುಣ ತೋರಿಸ್ತದೆ. ಅಂದ್ರೆ ದೇಹದ ಅಂದ್ರೆ ಬಾಡಿ ಕಾನ್ಶಿಯಸ್ ನಲ್ಲಿ ದೇಹದ ಚೈತನ್ಯ ಜೊತೆಗೆ ನೀವಿದ್ರೆ ಖಂಡಿತವಾಗಿ ಆಗ ನಿಮ್ಗೆ ತಮೋಗುಣಗಳು ಜಾಸ್ತಿ ಇರುತ್ತೆ. ಅವಾಗ ನೆಕ್ಸ್ಟ್ ಏನಾಗ್ತದೆ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತವಾಗಿ ಈ ತಮೋಗುಣದಿಂದ ಈ ಈ ಮನಸ್ಥಿತಿಗೆ ಬರ್ತೀವಿ. ಅಂದ್ರೆ ಮನಸ್ಥಿತಿ ಅಂದ್ರೆ ಏನದು, ರಜೋಗುಣ. ರಜೋಗುಣ ಅಂದ್ರೆ ಸ್ವಲ್ಪ ತಿಳುವಳಿಕೆ ತಿಳ್ಕೊಂತ, ಸ್ವಲ್ಪ ಜ್ಞಾನ ಹೆಚ್ಚು ಮಾಡ್ಕೊಂತ ನಮ್ಮ ಕೆಲಸಗಳು ಈ ನಮ್ಮ ಮನಸ್ಸನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಕೆಲಸಗಳು ಮಾಡೋದು ಪ್ರಯತ್ನ ಮಾಡ್ತೀವಿ. ಇಲ್ಲಾಂದ್ರೆ ಈ ಈ ತಾಮಸಿಕದಲ್ಲಿ ಇದ್ರೆ ಏನಾಗ್ತದೆ, ಯಾವಾಗ್ಲೂ ಬಾಡಿ ತತ್ವನೇ. ಅಂದ್ರೆ ನಮ್ಮ ದೇಹದ ಮೇಲೆ ಭ್ರಾಂತಿ, ದೇಹದಕ್ಕೆ ಊಟ, ದೇಹದಕ್ಕೆ ವಿಶ್ರಾಂತಿ, ದೇಹದಕ್ಕೆ ಮೈಥುನ, ಇದು ಮಾತ್ರ ಇರ್ತದೆ ಬಿಟ್ಟು ಅವ್ರಿಗೆ ಯಾವುದೂ ತಿಳುವಳಿಕೆ, ಯಾವುದೂ ಜ್ಞಾನ ಅವ್ರ ಹೊರಗಡೆ ಇರಲ್ಲ. ಸೊ ಅಂತ ಸ್ಥಿತಿ ನಾವು ತಮೋಗುಣ ಸ್ಥಿತಿ ಅಂತ ಹೇಳ್ತೀವಿ. ಈ ತಮೋಗುಣ ಅನ್ನೋದು ನಾವು ಸ್ವಲ್ಪ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ರಜೋಗುಣ ಬರುತ್ತೆ. ರಜೋಗುಣದಲ್ಲಿ ಏನಾಗ್ತದೆ, ಈ ಮನಸ್ಸು ಉತ್ತೇಜಿತ ಆಗತ್ತೆ. ಮನಸ್ಸಿಂದ ಕೆಲಸ ಮಾಡೋದು ಪ್ರಾರಂಭಿಸ್ತೀವಿ. ಆ ಮನಸ್ಸಿಂದ ಕೆಲಸ ಮಾಡ್ತಾ ಹೋದ್ರೆ ಆ ತತ್ವನೇ ನಾವು ರಜೋಗುಣ ತತ್ವ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ರಜೋಗುಣ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ನೀವು ಬೆಳವಣಿಗೆ ಆಗಿದೆ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಬೆಳವಣಿಗೆ ಆಗಿದ ಮೇಲೆ ಎಷ್ಟೋ ಜೀವನಗಳು ಈಗಾಗಲೇ ಹೇಳ್ಕೊಂಡಿದ್ವಿ. 300ರಿಂದ 400 ಜನ್ಮಗಳು ಬೇಕು ಒಂದು ಮಾನವನು ಮಾಧವಾಗಕ್ಕೆ. ಒಂದು ದಿವ್ಯಾತ್ಮ ಆಗಕ್ಕೆ ಎಷ್ಟು ಜನ್ಮಗಳು ಬೇಕು? 400 ಜನ್ಮಗಳು ಬೇಕಾಗತ್ತೆ. ಈ ಭೂಮಿ ಮೇಲೆ ಇಲ್ಲ, ಇನ್ನು ಬೇರೆ ಗ್ರಹ ಮೇಲೆ ಎಲ್ಲಾದ್ರೂ ನೀವು ಜನ್ಮ ತಗೊಳ್ಳಿ, ಈ ವಿಶ್ವದಲ್ಲಿ ಖಂಡಿತವಾಗಿ 400 ಜನ್ಮಗಳು ಬೇಕಾಗತ್ತೆ. ಅದರಲ್ಲಿ ಎಷ್ಟೋ ಜನ್ಮಗಳು ಈ ತಾಮಸಿಕ ಗುಣ ಇಟ್ಕೊಂಡು ಮಾಡ್ತೀವಿ. ಎಷ್ಟೋ ಜನ್ಮಗಳು ಈ ನಮ್ಮ ದೇಹ ತತ್ವದಲ್ಲಿ ಇರ್ತೀವಿ. ಸೊ ಎಷ್ಟೋ ಜನ್ಮಗಳು ಈ ರಜೋಗುಣದಲ್ಲಿ ನಾವು ಪ್ರಾರಂಭಿಸಿಕೊಂಡು ರಜೋಗುಣಲ್ಲೇ ನಾವು ಅನುಭವಿಸ್ತಾ ಇರ್ತೀವಿ. ಎಷ್ಟೋ ಜನ್ಮಗಳು ಅಲ್ಲಿನೂ ಪಡಿತೀವಿ ಅಲ್ವಾ. ಅದಕ್ಕೋಸ್ಕರ ಈ ರಜೋಗುಣ ಅನ್ನೋದು ಏನಂದ್ರೆ, ನಾವು ಸ್ವಲ್ಪ ಧ್ಯಾನ ಹೆಚ್ಚು ಮಟ್ಟಕ್ಕೆ ಮಾಡ್ತಾ ಹೋದ್ರೆ ಈ ರಜೋಗುಣ ತತ್ವದಲ್ಲಿ ಬರ್ತೀವಿ. ಇನ್ನೂ ಧ್ಯಾನ ಹೆಚ್ಚಾಗಿ ಮಾಡ್ತಾ ಏನಾಗ್ತದೆ ಸ್ನೇಹಿತರೆ, ಇಲ್ಲಿಂದ ನಾವು ನೆಕ್ಸ್ಟ್ ತತ್ವಕ್ಕೆ ಬರ್ತೀವಿ. ಅದೇ ಏನಂದ್ರೆ ಸಾತ್ವಿಕ ಗುಣ. ಸ್ನೇಹಿತರೆ, ಧ್ಯಾನ ಹೆಚ್ಚಾಗಿ ಮಾಡುವಾಗ ಇನ್ನೂ ಧ್ಯಾನ ಹೆಚ್ಚು ಮಾಡ್ತಾ ಹೋದ್ರೆ ಈ ತಾಮಸಿಕ ಗುಣ ಮತ್ತೆ ರಜೋಗುಣದಿಂದ ಆಚೆ ಕಡೆ ಬಂದು ನಮ್ಗೆ ಏನ್ ಸಿಗತ್ತೆ? ಸಾತ್ವಿಕ ಗುಣ. ಅಂದ್ರೆ ಸಾತ್ವಿಕ ಗುಣ ಯಾವಾಗ ಬರುತ್ತೋ ಅವಾಗ ಬುದ್ಧಿ ಹೆಚ್ಚಾಗತ್ತೆ. ಯಾವಾಗ ನಿಮ್ಗೆ ಬುದ್ಧಿ ಹೆಚ್ಚಾಗತ್ತೆ ಏನಾಗುತ್ತೆ, ನಾವು ನಾನ್ ವೆಜ್ ತಿನ್ನಬಾರ್ದು, ನಾವು ಮಾಂಸ ಮುಟ್ಟಬಾರ್ದು ಅಂತ ಒಂದು ಲಕ್ಷಣಗಳು ನಿಮ್ಮ ಒಳಗಡೆ ಯಾವಾಗ ಉತ್ಪನ್ನ ಆಗತ್ತೋ ಖಂಡಿತವಾಗಿ ನಿಮ್ಗೆ ಈ ಸ್ಥಿತಿ ನಾವೇನ್ ಹೇಳ್ತೀವಿ ಅಂದ್ರೆ ಸಾತ್ವಿಕ ಗುಣ ಸ್ಥಿತಿ ಅಂತ ಹೇಳ್ತೀವಿ. ಅದು ಧ್ಯಾನ ಹೆಚ್ಚು ಮಾಡ್ತಾ ಮಾಡ್ತಾವಾಗ ಖಂಡಿತವಾಗಿ ನಿಮ್ಗೆ ಸಿಗುವಂತ ಈ ಸ್ಥಿತಿ ಸಾತ್ವಿಕ ಗುಣ ಸ್ಥಿತಿ, ಸಾತ್ವಿಕ ಗುಣ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಹೆಚ್ಚು ಧ್ಯಾನ ಮಾಡ್ತಾ ಹೋಗುವಾಗ ಏನಾಗ್ತದೆ, ಇನ್ನು ನಾವು ಮಾಡ್ತಾ ಯೋಚನೆಗಳು, ನಾವು ತಿನ್ನುವಂತ ಆಹಾರನು ಏನಾಗ್ತದೆ, ನಾವು ಈ ಸಾತ್ವಿಕ ಗುಣ ಅಲ್ಲಿ ಶಾಕಾಹಾರ ತಿಂತೀವಿ. ಖಂಡಿತವಾಗಿ ನಾವು ಮಾಂಸಾಹಾರನ ಬಿಟ್ಬಿಡ್ತೀವಿ. ಯಾವಾಗ ಈ ಸ್ಥಿತಿಗೆ ಬರ್ತೀವೋ, ಈ ಸಾತ್ವಿಕ ಗುಣ ಸ್ಥಿತಿಗೆ ಧ್ಯಾನ ಮಾಡ್ತಾ ಮಾಡ್ತಾ ಸ್ಫೂರ್ತಿ ನಾವು ಶಾಕಾಹಾರಿ ಆಗ್ತೀವಿ. ಆದ್ರೆ ಈ ಸಾತ್ವಿಕ ಆಹಾರದಿಂದ ಮತ್ತೆ ಶುದ್ಧ ಸಾತ್ವಿಕ ಗುಣ ಬರ್ಬೇಕಂದ್ರೆ ಪೂರ್ತಿ ನಿರಾಹಾರ, ಅಂದ್ರೆ ಒಂದು ಫ್ರೂಟ್ಸ್ ತಗೊಂಡು, ಒಂದು ಹಣ್ಣುಗಳು ತಗೊಂಡು, ಮತ್ತೆ ಆತರ ಶಾಕಾಹಾರ ತಿಂತ, ಮತ್ತೆ ಇನ್ನೂ ಹೆಚ್ಚಾಗಿ ಒಂದು ನಮಗೆ ಎಷ್ಟೋ ಪ್ರಶಾಂತ ವಾತಾವರಣದಲ್ಲಿ ಜಾಸ್ತಿ ಬಾಯಿಂದ ಮಾತಾಡಲ್ಲ. ಸೊ ಪೂರ್ತಿ ನಿಶ್ಚಲವಾಗಿರ್ತಾ ಎಷ್ಟೋ ಧ್ಯಾನಾಭ್ಯಾಸ ಹೆಚ್ಚು ಮಾಡ್ಕೊಂತ ಹೋದ್ರೆ ಆ ಸ್ಥಿತಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದು ಶುದ್ಧ ಸಾತ್ವಿಕ ಸ್ಥಿತಿ, ಶುದ್ಧ ಸಾತ್ವಿಕ ಗುಣ ಹೊಂದುತ್ತೀವಿ. ಈ ಶುದ್ಧ ಸಾತ್ವಿಕ ಗುಣ ಯಾವಾಗ ಬರುತ್ತೆ ಸ್ನೇಹಿತರೆ, ಅವಾಗ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆತ್ಮ ಸಾಕ್ಷಾತ್ಕಾರ ಏನಾಗಬೇಕು, ಈ ಸಾತ್ವಿಕ ಗುಣ ಬಿಟ್ಟು ಬರಬೇಕು. ಸಾತ್ವಿಕ ಗುಣದಿಂದ ಶುದ್ಧ ಸಾತ್ವಿಕ ಗುಣ ನಾವು ಯಾವಾಗ ಹೊಂದಿತೀವಿ, ಜಾಸ್ತಿ ಧ್ಯಾನ ಮಾಡ್ತಾ ತೀವ್ರವಾದ ಅಂದ್ರೆ ಆಳವಾದ ಧ್ಯಾನ ಅಭ್ಯಾಸ ಮಾಡ್ಕೊಂತ ಹೋದ್ರೆ ಹೆಚ್ಚು ಮಾರ್ಗದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಮಾರ್ಗ, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ತೋರಿಸ್ಕೊಂಡು ನಾವು ಹೋಗ್ತಾ ಇದ್ರೆ ಪ್ರಯಾಣ ಮಾಡ್ತಾ ಇದ್ರೆ ಏನಾಗ್ತದೆ, ಈ ಶುದ್ಧ ಸಾತ್ವಿಕ ಗುಣ ಸಿಗತ್ತೆ. ಈ ಶುದ್ಧ ಸಾತ್ವಿಕ ಗುಣ ಏನಂತ ಹೇಳ್ತೀವಿ ಅಂದ್ರೆ ಆತ್ಮಸ್ಥಿತಿ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ದೇಹ ಭ್ರಾಂತಿ ಇದೆ, ಇಲ್ಲಿ ಮನಸ್ಸು ಕೆಲಸ ಮಾಡ್ತದೆ, ಇಲ್ಲಿ ಬುದ್ಧಿ ಕೆಲಸ ಮಾಡ್ತದೆ. ಈ ದೇಹ, ಮನಸ್ಸು, ಬುದ್ಧಿ ಈ ಮೂರನ್ನು ಒಟ್ಟೋಗಿ ಕೊನೆಯ ಸ್ಥಿತಿ ನಾವು ಶುದ್ಧ ಸಾತ್ವಿಕ ಸ್ಥಿತಿಗೆ ಯಾವಾಗ ಬರ್ತೀವೋ, ಅದೇ ಆತ್ಮಸ್ಥಿತಿಗೆ ಯಾವಾಗ ಬರ್ತೀವೋ ಇಲ್ಲಿ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಹೊಂದಿದ ಮೇಲೆ ಏನಾಗ್ತದೆ ಸ್ನೇಹಿತರೆ, ನಾವು ಏನಾಗ್ತೀವಿ ಅಂದ್ರೆ ನಿರ್ಗುಣ ಆಗ್ತೀವಿ. ನಿರ್ಗುಣ ಅಂದ್ರೆ ಏನೂ ಯೋಚನೆ ಇಲ್ಲ, ಯಾವುದೂ ನಮ್ಗೆ ಸಂಬಂಧ ಇಲ್ಲ, ಮತ್ತೆ ನಾನೇ ಎಲ್ಲ ಕಡೆ ಇದ್ದೀನಿ, ಎಲ್ಲ ನನ್ನ ಹೊರಗಡೆ ಇದೆ ಅಂತ ಸ್ಥಿತಿ, ಅಂತ ಗುಣ ಏನಂತಂದ್ರೆ ಅದು ನಿರ್ಗುಣ. ಇದು ನಾವು ಹೆಬ್ಬೆರಳು ನಿರ್ಗುಣ ಸ್ಥಿತಿ ತೋರಿಸ್ತಾ ಸ್ನೇಹಿತರೆ. ಅದು ಇಲ್ಲಿ ಈ ಅದೇ ಶುದ್ಧ ಸಾತ್ವಿಕದಿಂದ ನಿರ್ಗುಣ ಬರ್ಬೇಕಂದ್ರೆ
ಎಷ್ಟು ನಾವು ಪರಿಶ್ರಮ ಮಾಡಬೇಕು, ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಓಡಿಸ್ಕೋಬೇಕು, ಧ್ಯಾನ ಮಾಡ್ತಾ ಇರಬೇಕು, ಮತ್ತೆ ಹೆಚ್ಚಾಗಿ ನಾವು ಆಧ್ಯಾತ್ಮಿಕ ಮಾರ್ಗನು ಅಳವಡಿಸ್ಕೊಂಡು ನಾವು ಜೀವನ ಕೊನಸಾಗಿಸಿದ್ರೆ ಅವಾಗ ನೀವು ಈ ಪರಮಾತ್ಮ ಸ್ಥಿತಿ, ಸರ್ವಾತ್ಮ ಸ್ಥಿತಿಗೆ ಬರ್ತೀರಿ. ಅದೇ ನೀವು ಹೆಬ್ಬೆರಳು ತೋರಿಸೋದು ಇದು ನಿರ್ಗುಣ ಸ್ಥಿತಿ. ಯಾವಾಗ ನಿರ್ಗುಣ ಆಗ್ತೀವಿ ಸ್ನೇಹಿತರೆ, ಇಲ್ಲಿ ನಮಗೆ ಸಮಾಧಿ ಸ್ಥಿತಿ ಸಿಗತ್ತೆ. ಸಮಾಧಿ ಅಂದ್ರೆ ಏನು? ಪೂರ್ತಿ ನಿರ್ಗುಣವಾಗಿ ಅಂದ್ರೆ ನಿರ್ವಿಕಲ್ಪವಾಗಿ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ನಾವು ಇಲ್ಲಿ ಹೊಂದುವಂತ ಅವಕಾಶ ಇದೆ. ಇದೇ ಪರಮಾತ್ಮ ಸ್ಥಿತಿ ಅಂತ ಕರಿತೀವಿ, ಇದನ್ನೇ ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ. ಅವಾಗ ನಾವು ಏನಾಗ್ತೀವಿ? ನಾವೇ ಒಂದು ಪರಮಾತ್ಮ ಆಗ್ತೀವಿ, ನಾವೇ ಒಂದು ಸೃಷ್ಟಿಕರ್ತ ಆಗ್ತೀವಿ, ನಾವೇ ಒಂದು ದಿವ್ಯಾತ್ಮ ಆಗ್ತೀವಿ, ನಾವೇ ಒಂದು ಅನಂತಾತ್ಮ ಆಗ್ತೀವಿ. ಆ ಸ್ಥಿತಿని ಹೊಂದಕ್ಕೆ ಪ್ರತಿಯೊಬ್ಬರು ಈ ಪರಿಕಲ್ಪನಾ, ನಾನು ಹೇಳ್ತಾ ಇರುವಂತ ಪರಿಕಲ್ಪನಾ ಪ್ರತಿಯೊಬ್ಬರು ಹೊಂದಕ್ಕೆ ಈ ಜನ್ಮದಲ್ಲೇ ನಾವು ಸತತ ಪ್ರಯತ್ನ ಮಾಡಿ ಖಂಡಿತವಾಗಿ ನಾವೇ ಒಂದು ಪರಮಾತ್ಮ, ಒಂದು ಸೃಷ್ಟಿಕರ್ತ ಆಗಿ ಈ ಜನ್ಮನೇ ನಾವು ಆಖರಿ ಜನ್ಮ, ಸೊ ಲಾಸ್ಟ್ ಜನ್ಮ ಮಾಡಿಕೊಂಡು ನಾವು ಈ ನಮ್ಮ ಆಧ್ಯಾತ್ಮ ಮಾರ್ಗನ ಕೊನಸಾಗಬೇಕಂತ ಪ್ರತಿಯೊಬ್ಬರು ನಾನು ತಿಳಿಸಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಇದು ಒಂದು ವಿಧ 3 ಆಗಿದೆ ಸ್ನೇಹಿತರೆ. ಈಗ ನೋಡಿ, ವಿಧ 4 ಏನಾಗಿದೆ ಅಂತ ಇನ್ನೊಂದ್ಸರಿ ನೋಡಿದ್ರೆ, ಇದು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಇನ್ನು ಬೇರೆ ನಾವು ತಿಳ್ಕೊಬೇಕಾಗಿರುವಂತ ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು ಜಾಸ್ತಿ ಇದೆ ಸ್ನೇಹಿತರೆ. ಇದು ನಾವು ವಿಧ 4 ಅಂದ್ರೆ ಕಿರುಬೆರಳು ಸ್ನೇಹಿತರೆ. ಕಿರುಬೆರಳು ಇದೆಲ್ಲ ಇದು ಕುಂಭಕರ್ಣ ತೋರಿಸ್ತದೆ, ಅಂದ್ರೆ ದೇಹಕ್ಕೆ ಸಂಬಂಧಿತ. ಏನಾಗಿದೆ, ಕುಂಭಕರ್ಣ ಏನ್ ಮಾಡ್ತಾನೆ? 6 ತಿಂಗಳು ತಿಂತಾ ಇರ್ತಾನೆ, 6 ತಿಂಗಳು ನಿದ್ರೆ ಮಾಡ್ತಾನೆ ಅಲ್ವಾ. ಅಂದ್ರೆ ಈ ದೇಹದ ಮಾತ್ರ ಭ್ರಾಂತಿ ಇರತ್ತೆ ಅಲ್ಲಿ ಅಲ್ವಾ. ಮತ್ತೆ ಉಂಗುರದಲ್ಲಿ ಏನ್ ತೋರಿಸ್ತಾರೆ? ರಾವಣ ಏನ್ ಮಾಡ್ತಾನೆ? ಬುದ್ಧಿವಂತಿಕ ಆಗಿರ್ತಾನೆ, ಅವನು ರಜೋಗುಣದಲ್ಲಿರ್ತಾನೆ. ಆದ್ರೆ ಅವ್ರ ಒಳಗಡೆ ಒಳ್ಳೆ ಬುದ್ಧಿ ಇದೆ, ಈ ದೇಹದ ಭ್ರಾಂತಿ ಇಲ್ಲ, ಮನಸ್ಸಿಗೂ ಬರ್ತಾನೆ, ಮನಸ್ಸಿಂದ ಕೆಲಸ ಮಾಡ್ತಾರೆ. ಮನಸ್ಸಲ್ಲಿರುವಂತ ಆ ರಜೋಗುಣ ಇದೆಲ್ಲ, ರಜೋಗುಣದಿಂದ ಕೆಲಸ ಮಾಡ್ತಾನೆ ಅಂತ. ಅದಕ್ಕೂ ಸಂಕೇತ ಯಾರಪ್ಪ ಅಂದ್ರೆ ನಾವು ರಾವಣ ಅಂತ ಕರಿಬಹುದು. ರಾವಣ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಒಳ್ಳೆ ಬುದ್ಧಿವಂತಿಕೆ ಇದೆ, ಆದ್ರೆ ಅವ್ರ ಒಳಗಡೆ ಏನಿದೆ? ರಜೋಗುಣಗಳು ಜಾಸ್ತಿ ಇದೆ. ಆ ರಜೋಗುಣದಿಂದ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಆ ತರ ಜೀವನ ಕೊನಸಾಗಿಸ್ತೀವಿ. ಈ ಉಂಗರ ಬೆರಳು ಏನ್ ತೋರಿಸ್ತದೆ? ರಾವಣ ಸ್ಥಿತಿ ತೋರಿಸ್ತದೆ. ಇದು ಕುಂಭಕರ್ಣ ಸ್ಥಿತಿ, ದೇಹ ಸ್ಥಿತಿ, ಮನಸ್ಥಿತಿ ರಾವಣ ಸ್ಥಿತಿ. ಮತ್ತೆ ವಿಭೀಷಣ ಏನ್ ಮಾಡ್ತಾನೆ? ಬುದ್ಧಿಯಿಂದ ಕೆಲಸ ಮಾಡ್ತಾನೆ. ಅಂದ್ರೆ ಯಾವುದೇ ನಿರ್ಣಯಗಳು ವೇಗವಾಗಿ ತಗೊಂಡಲ್ಲ. ಮತ್ತೆ ಪ್ರತಿಯೊಂದು ಬುದ್ಧಿನಂತ ತನ್ನ ಬುದ್ಧಿನ ಕೆಲಸ ಮಾಡಿಸ್ಕೊಂತ, ಆ ಬುದ್ಧಿವಂತಿಕವಾಗಿ ಕೆಲಸ ಮಾಡ್ತಾ, ಆ ಬುದ್ಧಿವಂತಿಕವಾಗಿ ನಿರ್ಣಯಗಳು ತಗೊಂತ, ಆತರ ಜೀವನ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟಿಯದು ಅಂತ ಅಂತ ಆ ಬುದ್ಧಿವಂತಿಕೆ, ಆ ವಿಶ್ಲೇಷಣ ಅವ್ರ ಜೊತೆಗೆ ಇರ್ತದೆ. ಅವ್ರ ಒಳಗಡೆ ಈಗಾಗಲೇ ತಿಳ್ಕೊಂಡಿರ್ತಾರೆ. ಅಂತ ಸ್ಥಿತಿ ನಾವು ಮಧ್ಯಬೆರಳು ತೋರಿಸ್ತೀವಿ. ಇದು ವಿಭೀಷಣ ತೋರಿಸ್ತೀವಿ. ವಿಭೀಷಣ ಅಂತ ಯಾರಿದ್ದಾರೆ? ವಿಭೀಷಣ ನಿಮ್ಗೆ ಹಾಗೆ ಗೊತ್ತಾಗುತ್ತದೆ. ವಿಭೀಷಣ ಅವರು ಬುದ್ಧಿವಂತರು, ಅವ್ರ ಬುದ್ಧಿವಂತಿಕೆ ಅದು ಅರ್ಥ ಮಾಡ್ಕೋ ಸ್ನೇಹಿತರೆ. ಆಮೇಲೆ ಯಾವಾಗ ನಾವು ಬುದ್ಧಿವಂತರು ಆಗ್ತೀವೋ ಏನಾಗ್ತದೆ ಸ್ನೇಹಿತರೆ? ಮೊದಲನೇದಾಗಿ ದೇಹದಲ್ಲಿ ನಾವು ಈ ದೇಹದಿಂದ ಸ್ಥಿರ ಸುಖವಾಸನ ಹಾಕೊಂಡು ನಮ್ಮ ಶ್ವಾಸನ ಗಮನಿಸ್ತಾ ಹೋಗ್ತೀವಿ ಅಲ್ವಾ. ಯಾವಾಗ ಶ್ವಾಸ ಗಮನಿಸ್ತಾ ಹೋಗ್ತೀವಿ ಏನಾಗ್ತದೆ? ಮನಸ್ಸು ಶೂನ್ಯ ಆಗತ್ತೆ, ಬುದ್ಧಿ ಹೆಚ್ಚಾಗತ್ತೆ. ಈ ಬುದ್ಧಿ ಇದೆಲ್ಲ ಆದ್ಮೇಲೆ ಏನಾಗ್ತದೆ? ಏನ್ ಬರ್ತದೆ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋ ಅವಕಾಶ ಇಲ್ಲಿ ಸಿಗತ್ತೆ. ಇಲ್ಲಿ ಏನಾಗಿರ್ತೀವಿ? ನಾವು ವಾಯುಪುತ್ರ ಆಗಿರ್ತೀವಿ. ವಾಯುಪುತ್ರ ಅಂದ್ರೆ ನಮ್ಮ ವಾಯು ಜೊತೆಗೆ, ನಮ್ಮ ಶ್ವಾಸ ಜೊತೆಗೆ ನಾವಿರ್ತೀವಿ, ವಾಯುಪುತ್ರ ಆಗಿರ್ತೀವಿ. ಅದುವೇ ನಾವು ಹನುಮಾನ್ ಅಂತ ಕರಿತೀವಿ ಸ್ನೇಹಿತರೆ. ಹನುಮಾನ್ ಅಂದ್ರೆ ಯಾರು? ಹನುಮಾನ್ ಅಂದ್ರೆ ಹನುಮಂತ ಅಂದ್ರೆ ಯಾರು? ಅವರು ವಾಯುಪುತ್ರ ಆಗಿರ್ತಾರೆ. ಆ ವಾಯು ಒಂದು ಅವರು ವಾಯು ಜೊತೆಗೆ ಇದ್ದು ಆ ವಾಯುಪುತ್ರನಾಗಿ ಏನಾಗಿರ್ತಾನೆ? ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿರ್ತಾನೆ. ಅದನ್ನೇ ನಾವು ಯಾರು ಆತ್ಮ ಸಾಕ್ಷಾತ್ಕಾರ ಹೊಂದಿತಾರೋ ಅವ್ರನ್ನು ವಾಯುಪುತ್ರ ಅಂತ ಕರಿತೀವಿ, ಹನುಮಾನ್ ಅಂತ ಕರಿತೀವಿ. ಇದು ನಮ್ಗೆ ಏನ್ ಸಂಕೇತ? ವಾಯುಪುತ್ರ ಹನುಮಾನ ಸಂಕೇತ ಸ್ನೇಹಿತರೆ. ಅದು ಅರ್ಥ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಯಾವಾಗ ನೀವು ವಾಯುಪುತ್ರ ಆಗಿರ್ತೀವೋ, ಹನುಮಾನ್ ಆಗಿರ್ತೀವೋ, ನೀವು ಆತ್ಮ ಸಾಕ್ಷಾತ್ಕಾರ ಹೊಂದಿದ್ರಿ. ನಿಮ್ಗೂ ಪರಮಾತ್ಮ ಸ್ಥಿತಿ ಹೊಂದ್ಬೇಕಾದ್ರೆ ಇನ್ನೂ ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೆ ನೀವೇನಾಗ್ತೀರಿ? ಶ್ರೀರಾಮ ಆಗ್ತೀರಿ. ಶ್ರೀರಾಮ ಅಂದ್ರೆ ಏನು? ಪರಮಾತ್ಮ ಸ್ಥಿತಿ. ಶ್ರೀರಾಮ ಅಂದ್ರೆ ರಾಮ ಸ್ಥಿತಿ ಅಂದ್ರೆ ಏನು? ಅದು ಪರಮಾತ್ಮ ಸ್ಥಿತಿ, ಅದೇ ಸರ್ವಾತ್ಮ ಸ್ಥಿತಿ ಅಂತ ನಾವ್ ಹೇಳ್ತಾ, ಇದು ಒಂದಕ್ಕೆ ನಾವು ಹೆಚ್ಚು ಧ್ಯಾನ ಮಾಡ್ತಾ, ಹೆಚ್ಚು ಈ ಆಧ್ಯಾತ್ಮ ಮಾರ್ಗದಲ್ಲಿ ನಾನು ಕೊನಸಾಗಿದ್ರೆ ಖಂಡಿತವಾಗಿ ನಮ್ಗೆ ಈ ಸರ್ವಾತ್ಮ ಮತ್ತೆ ಶ್ರೀರಾಮ ಸ್ಥಿತಿ ನಾವು ಹೊಂದ್ತೀವಿ. ಅದನ್ನೇ ಈ 5 ವಿಧಗಳ 5 ಬೆರಳುಗಳ ಈ ಒಂದು ಪರಿಕಲ್ಪನಾ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಸೊ ನೋಡಿ ಇಲ್ಲಿ 5ನೇ ವಿಧಾನ ಹೇಳ್ತಾ ಅಂದ್ರೆ ಈ ಕಿರುಬೆರಳು ಭುಕ್ತಿ ಅಂದ್ರೆ ಯಾವಾಗ್ಲೂ ತಿನ್ನೋದು. ಈ ದೇಹಕ್ಕೆ ಏನ್ ಬೇಕು? ಭುಕ್ತಿ ಬೇಕು, ಅಂದ್ರೆ ಆಹಾರ ಬೇಕು. ಇದು ಭುಕ್ತಿಗೆ ಸಂಕೇತ. ಇದು ರಕ್ತಿಗೆ ಸಂಕೇತ. ಅಂದ್ರೆ ಯಾವಾಗ ಮೈಂಡ್ ಇರುತ್ತೋ, ಮೈಂಡ್ ಇಂದ ಏನ್ ಮಾಡ್ತೀವಿ? ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಲ್ವಾ. ಎಂಟರ್ಟೈನ್ಮೆಂಟ್ ಅಂದ್ರೆ ಎಷ್ಟೋ ನಾವು ಒಂಥರ ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಅದು ಈ ಕಿರುಬೆರಳು, ಅದೇ ರಕ್ತಿ ಸ್ನೇಹಿತರೆ. ಮತ್ತೆ ಇದೇನಾಗ್ತದೆ? ಬುದ್ಧಿಯಿಂದ ಏನ್ ತಿಳ್ಕೊಂತೀವಿ? ಎಷ್ಟೋ ಜ್ಞಾನ ತಿಳ್ಕೊಂತೀವಿ, ಬುದ್ಧಿವಂತವಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇದನ್ನು ಯುಕ್ತಿ ಅಂತ ಕರಿತೀವಿ ಸ್ನೇಹಿತರೆ. ಏನಂತ? ಯುಕ್ತಿ. ಮತ್ತೆ ಇದೇನಿದು?
ಇದು ಶಕ್ತಿ ಅಂದ್ರೆ ಇದು ಆತ್ಮ. ಆತ್ಮ ಅಂದ್ರೆ ಏನು? ಅನಂತ ಶಕ್ತಿ ಅಲ್ವಾ? ಅನಂತ ಶಕ್ತಿ. ಅದಕ್ಕೋಸ್ಕರ ಈ ಬೆರಳು ಶಕ್ತಿನ ತೋರಿಸ್ತದೆ. ಅರ್ಥ ಆಯ್ತಾ? ಇದು ಬುದ್ಧಿ ಅನ್ನೋದು ಏನ್ ತೋರಿಸ್ತದೆ? ಯುಕ್ತಿ. ಮತ್ತೆ ಇದು ಶಕ್ತಿ. ಯಾವುದು? ಈ ತೋರು ಬೆರಳು ಶಕ್ತಿನ ತೋರಿಸ್ತದೆ. ಇದೇ ಆತ್ಮ ಪದಾರ್ಥ. ಇದೇ ನಾವು ಆತ್ಮ. ನಾವು ಆತ್ಮ ಆಗಿದೀವಿ ಅಂದ್ರೆ ಏನಾಗ್ತದೆ? ನಾವು ಅನಂತ ಶಕ್ತಿವಂತರಾಗಿರ್ತೀವಿ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ನಾಲ್ಕು ಹೊಂದಿದ ಮೇಲೆ ಏನಾಗ್ತದೆ? ನಮಗೆ ಇಲ್ಲಿ ಸಿಗೋದು ಮುಕ್ತಿ. ಮುಕ್ತಿ ಅಂದ್ರೆ ಏನು? ನಾವು ಸರ್ವಾತ್ಮ ಆಗೋದು. ಇನ್ನು ನಾವು ಜನ್ಮ ಪಡೆಯೋದಿಲ್ಲ. ಜನ್ಮ ರಾಹಿತ್ಯ ಹೊಂದಿದ್ದೀವಿ. ಅದನ್ನೇ ಮುಕ್ತಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಒಂದು 5ನೇ ವಿಧಾನ ಆಗಿರ್ತದೆ. ಆಮೇಲೆ 6ನೇ ವಿಧಾನ, ಕೊನೆಯ ವಿಧಾನ ಏನಂತಂದ್ರೆ ಇದು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಕಿರುಬೆರಳು ಏನ್ ತೋರಿಸ್ತದೆ? ಯುಕ್ತಾಹಾರ ಸ್ನೇಹಿತರೆ. ಯುಕ್ತಾಹಾರ ಅಂದ್ರೆ ನಮ್ಮ ಏನು ಆಹಾರ ತಿಂತೀವೋ ಯುಕ್ತಾಹಾರ, ಒಳ್ಳೆ ಆಹಾರ ತಿನ್ಬೇಕು. ಯಾವುದೇ ಮಿತಾಹಾರ, ಯುಕ್ತಾಹಾರ ತಿನ್ಬೇಕು. ಇದು ದೇಹಕ್ಕೆ. ಮತ್ತೆ ಇದೇನು ತೋರಿಸ್ತದೆ? ಯುಕ್ತ ವಿಹಾರ. ನಮ್ಗೆ ಮನಸ್ಸಿಗೆ ಏನ್ ಬೇಕು? ಈಗಾಗಲೇ ಗೊತ್ತು, ಇದು ದೇಹ ಅಂತ, ಇದು ಮನಸ್ಸು ಅಂತ. ಈ ಮನಸ್ಸಿಗೆ ಏನ್ ಬೇಕು? ಯುಕ್ತ ವಿಹಾರ ಬೇಕು. ವಿಹಾರ ಅಂದ್ರೆ ಏನು? ಎಂಟರ್ಟೈನ್ಮೆಂಟ್. ಅಂದ್ರೆ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕು? ಈಗ ನೋಡಿ, ಎಂಟರ್ಟೈನ್ಮೆಂಟ್ ಬೇಕಂತ ಹೇಳ್ಬಿಟ್ಟು ನಾವು ಆಲ್ಕಹಾಲ್ ಕುಡಿಯೋದು, ಇನ್ನೊಂದು ಕೆಟ್ಟ ಹಲವಾರುಗಳು ನಾವು ಅಳವಡಿಸ್ಕೊಳ್ಳೋದಲ್ಲ, ಅದಲ್ಲ, ಅದು ಕರೆಕ್ಟ್ ಅಲ್ಲ. ಅಂತ ವಿಹಾರ ಬೇಕಾಗಿಲ್ಲ. ಅದಕ್ಕೆ ಯುಕ್ತ ವಿಹಾರ ಬೇಕು. ಬಿಟ್ಟು ಯಾವ್ದಾವ್ದೋ ವಿಹಾರ ಅಂದ್ರೆ ಯಾವ್ದಾವ್ದೋ ಎಂಟರ್ಟೈನ್ಮೆಂಟ್ ಮಾಡಕ್ ಹೋಗ್ಬಾರ್ದು. ಯಾವ್ದಾವ್ದೋ ವಿಹಾರ ಮಾಡಕ್ ಹೋಗ್ಬಾರ್ದು. ಯುಕ್ತ ವಿಹಾರ ಮಾತ್ರ ಇರಬೇಕು ನಮ್ಮ ಮನಸ್ಸಿಗೆ ಅಂತ ಅರ್ಥ ಮಾಡ್ಕೊ. ಮಾನವನಿಗೆ ಏನ್ ಬೇಕು? ಯುಕ್ತ ವಿಹಾರ ಬೇಕು. ಮತ್ತೆ ಇನ್ನು ಯುಕ್ತ ಆಹಾರ ಆಯ್ತು, ಯುಕ್ತ ವಿಹಾರ ಆಯ್ತು, ಮತ್ತೆ ಯುಕ್ತ ಚೇಷ್ಟ. ಸ್ನೇಹಿತರೆ, ಈ ಬುದ್ಧಿ ಇದೆಯಲ್ಲ, ಈ ಬುದ್ಧಿನ ಯೂಸ್ ಮಾಡ್ಕೊಂಡು ಒಳ್ಳೆ ಚೇಷ್ಟೆಗಳು ಮಾಡ್ಬೇಕು, ಒಳ್ಳೆ ಕರ್ಮಗಳು ಮಾಡ್ಬೇಕು, ಒಳ್ಳೆ ಕೆಲಸಗಳು ಮಾಡ್ಬೇಕು. ಅದು ಯುಕ್ತ ಚೇಷ್ಟ ಅಂತ ಕರಿತೀವಿ ಸ್ನೇಹಿತರೆ. ಇದು ಯುಕ್ತ ಧ್ಯಾನ. ಧ್ಯಾನ ಎಷ್ಟು ಮಾಡಬೇಕು? ಧ್ಯಾನ ಮಾಡೋದ್ರಲ್ಲಿ ಅಷ್ಟೇ. ಯುಕ್ತ ಧ್ಯಾನ ಅಂದ್ರೆ ತುಂಬಾ ಹೆಚ್ಚಾಗಿ ಧ್ಯಾನ ಮಾಡಬಾರ್ದು, ತುಂಬಾ ಕಡಿಮೆಯಾಗಿ ಧ್ಯಾನ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಧ್ಯಾನ ಮಾಡ್ತಾ ನಾವು ಆ ಧ್ಯಾನ ತಗೊಂಡು, ಧ್ಯಾನದಿಂದ ಶಕ್ತಿ ತಗೊಂಡು ನಾವು ಖಂಡಿತವಾಗಿ ಆತ್ಮ ಪದಾರ್ಥ ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಂದ್ರೆ ಈ ಯುಕ್ತ ಧ್ಯಾನ ಬೇಕಾಗುತ್ತೆ. ಇದು ಯುಕ್ತ ಧ್ಯಾನ ತೋರಿಸ್ತದೆ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಈ ಎಲ್ಲ ನಾವು ಪಡೆದ ಮೇಲೆ ಏನಾಗುತ್ತೆ? ನಮಗೂ ಯುಕ್ತ ಜ್ಞಾನೋದಯ ಆಗತ್ತೆ. ಅಂದ್ರೆ ಎನ್ಲೈಟನ್ಮೆಂಟ್ ಆಗತ್ತೆ. ಎನ್ಲೈಟ್ಮೆಂಟ್ ಅಂದ್ರೇನು? ಅದು ನಾನು ಆತ್ಮ ಆಗಿದ್ದೀನಿ, ನಾನು ಇರೋದು ಎಲ್ಲಾ ಕಡೆ ಇದ್ದೀನಿ, ನಾವೇ ಒಂದು ಪರಮಾತ್ಮ ಅಂತ ಆ ಸ್ಥಿತಿ ಯಾವಾಗ ಹೊಂದಿದ್ದೀವೋ ಅದನ್ನೇ ನಾವು ಯುಕ್ತ ಜ್ಞಾನೋದಯ ಸ್ಥಿತಿ ಅಂತ ಕರಿತೀವಿ ಸ್ನೇಹಿತರೆ. ಈ ಜ್ಞಾನೋದಯನು ಅಷ್ಟೇ. ಜ್ಞಾನೋದಯನು ತುಂಬಾ ಹೆಚ್ಚಾಗಿ ಬೇಕಾಗಿಲ್ಲ, ತುಂಬಾ ಕಡಿಮೆ ಬೇಕಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಜ್ಞಾನೋದಯನು ನಾವು ಹೊಂದಬೇಕಾಗತ್ತೆ. ಪ್ರತಿ ಮಾನವನು ಹೊಂದಬೇಕಾಗತ್ತೆ. ಅದೇ ಆ ಸ್ಥಿತಿ ನಾವು ಏನಂತೀವಿ? ಯುಕ್ತ ಜ್ಞಾನೋದಯ ಸ್ಥಿತಿ ಅಂತ ಕರಿತೀವಿ ಸ್ನೇಹಿತರೆ. ಈ ತರ 6 ವಿಧಗಳು ಅಂದ್ರೆ ಎಷ್ಟು 6 ವಿಧಗಳು ಈ ಪರಿಕಲ್ಪನೆಯಲ್ಲಿ 5 ಬೆಲೆಗಳ ಪರಿಕಲ್ಪನಾ ತಿಳ್ಕೊಳ್ಳಕ್ಕೂ ಇವತ್ತಿನ ಸೆಷನ್ ಪ್ರಯತ್ನ ಮಾಡಿದ ಸ್ನೇಹಿತರೆ. ಪ್ರತಿಯೊಬ್ಬರು ಮತ್ತೆ ತಿರ್ಗಾ ಈ ವಿಡಿಯೋನು ಇಲ್ಲಾಂದ್ರೆ ಈ PPT ನಾವು ಮತ್ತೆ ನೋಡ್ತಾ ಈ 5 ಬೆಲೆಗಳ ಈ ಪರಿಕಲ್ಪನಾ ಖಂಡಿತವಾಗಿ ನೆನಪು ಮಾಡಿಕೊಂಡು ಮತ್ತೆ ಮನನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು, ಅಂದ್ರೆ ಈ ಆಧ್ಯಾತ್ಮಿಕ ಪರಿಕಲ್ಪನಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ.